परममङ्गलमूर्ति पावनचरित परमानन्दमय पुरहर पुरन्दर पूजिताङ्घ्रि सरोज शशिमूळि शरण जन सुरधेनु गंगाधर गजासुरमथना गौरीवर त्रिजंबकने गजासुरमथन गौरीवर त्रिजंबकनुलिरुवो सलहुगे सकल सज्जनर सकल सज्जनर सलहु. ಬಂಧುಗಳೇ, ರಾಮಾಯಣ ಪ್ರವಚನ ಸರಣಿ 66ನೇ ಸಂಚಿಕೆಯ ಕಡೆಗೆ ನಾವು ಸಾಗ್ತಾ ಇದ್ದೇವೆ. ಯುದ್ಧಕಾಂಡದಲ್ಲಿದ್ದೇವೆ. ಅಂಗದ ಸಂಧಾನ ವಿಫಲವಾಗಿದೆ. ಲಂಕೆಯಲ್ಲಿ ರಾಮ ಸೈನ್ಯಕ್ಕೆ ಮತ್ತು ರಾವಣ ಸೈನ್ಯಕ್ಕೆ ಘನಘೋರವಾದಂಥ ಯುದ್ಧ ಸಾಗಿದೆ. ಕಳೆದ ಸಂಚಿಕೆಯಲ್ಲಿ ರಾಮ ಪಾಳ್ಯದಲ್ಲಿ ಕಪಿಗಳಿಗೆ ದೊಡ್ಡ ಹಾನಿಯಾದದ್ದು ನಮಗೆ ಗೊತ್ತಾಗ್ತದೆ. ಸ್ವತಃ ರಾವಣನ ಯುದ್ಧದಲ್ಲಿ ಮುಂಚೂಣಿಯಲ್ಲಿ ನಿಂತು ನಾಯಕತ್ವ ವಹಿಸಿ ರಾಕ್ಷಸರ ವೀರರಲ್ಲಿ ಧೈರ್ಯ ತುಂಬಿದ್ದಾನೆ. ಕಪಿಗಳನ್ನು ಕೊಚ್ಚಿ ಸವರಿದ್ದಾನೆ. ಆದರೆ ಸಾಯಂ ಸಂಧ್ಯೆ ಹೊತ್ತಿಗೆ ಓಡುತ್ತಿರುವ ಭೀತಿಯಿಂದ ಬಳಲಿದ ಕಪಿಗಳಿಗೆ ಧೈರ್ಯವನ್ನು ತುಂಬಿಸಿ ರಾವಣ ಸೈನ್ಯವನ್ನು ಹಿಂದೆ ಸರಿಸಿದ ಲಕ್ಷ್ಮಣನ ಪ್ರಚಂಡವಾದಂತಹ ಪರಾಕ್ರಮ ನೋಡಿದ್ದೇವೆ ನಾವು. ಜಯವನ್ನು ಸಾಧಿಸುತ್ತಾ ಮುಂದೆ ಬಂದ ರಾಕ್ಷಸರೆಲ್ಲ ಸಂಜೆಯ ಹೊತ್ತಿಗೆ ಹೆದರಿ ಓಡಿ ತಲೆಮರೆಯಿಸಿಕೊಂಡು ಪ್ರಾಣ ಕಳ್ಕೊಂಡು ಲಕ್ಷ್ಮಣನ ಬಾಣದ ತುದಿಯಲ್ಲಿ ರಾಕ್ಷಸರ ರುಂಡಗಳು ಕುಣಿಯುತ್ತಿದ್ದವು ಅಂತ ಕವಿ ವರ್ಣಿಸಿದ್ದಾನೆ. ಎಲ್ಲ ಲಂಕೆಗೆ ಬೆನ್ನು ಮಾಡಿದರು ರಾಕ್ಷಸರು. ರಾತ್ರಿ ಹೊತ್ತಿನಲ್ಲಿ ರಾಮ ಸೈನ್ಯದಲ್ಲಿ ಲಕ್ಷ್ಮಣದ ವಿಕ್ರಮದ ಕುರಿತಾಗಿ ಕಪಿಗಳು ಕೊಂಡಾಡಿದರು. ತೊರವೆ ಬಹಳ ಸೊಗಸಾಗಿ ವರ್ಣಿಸಿದ್ದಾನೆ. ಆದರೆ ಎರಡೂ ಪಕ್ಷದಲ್ಲಿ ಹಾನಿಗಳಾದದ್ದು ನಮಗೆ ಕಾಣುತ್ತದೆ. ಲಂಕೆಯಲ್ಲಿ ಆದಂತಹ ಹಾನಿ, ಸೋಲು, ರಾಕ್ಷಸರ ಮರಣ, ಇದರಿಂದ ಒಂದು ಭೀತಿ ರಾವಣನಲ್ಲಿ ಆಗಿದೆ. ಹೊಸ ಸಂಚಲನೆ ಮೂಡಿದೆ ಇಲ್ಲಿ. ಈ ಸಂದರ್ಭದಲ್ಲಿ ರಾವಣನಿಗೆ ನೀತಿ ಹೇಳ್ತಾರಂತೆ. ಹೆತ್ತ ತಾಯಿಯಾದಂತಹ ಕೈಕಸೆ ಮತ್ತು ಅಜ್ಜಯ್ಯನಾದಂತಹ ಕೈಕಸೆಯ ಮಾಲ್ಯವಂತ, ಇವರಿಬ್ಬರು ರಾವಣನ ಅಜ್ಜಯ್ಯ. ಆ ಭಾಗಕ್ಕೆ ನಾವು 12ನೇ ಸಂಧಿಗೆ ಹೋಗೋಣ. ಕುಶನೆ ಕೇಳ ದಿನದ ದುರ್ಗದ ವಿಷಮರಣ ರಂಜಿಸಿದಲೇ ಕೈಕಸೆಯ ನಗ್ಗದ ಮಾಲ್ಯವಂತ ನಿಶಾಚರೇಶ್ವರನ ಕುಸಿದ ಹರುಷದ ಕೊರಗಿದ ನೆನದೊಸರುವ ನಯನೋದಕದ ಸುಯಿಲಿನ ಹಸರಿಕೆಯಲೈ ತಂದರ್ ಇರುಳುದ ಶಾಸ್ಯ ನಿದ್ದೆಡೆಗೆ ಕೈ ಕಸೆ ಮಾಲ್ಯವಂತರು ದಶಾಸ್ಯ ನಿದ್ದೆಡೆಗೆ ಇರುಳು ಐತಂದರು. ಕೋಟೆಯಲ್ಲಿ ನಡೆದಂಥ ಉಗ್ರ ಕಾಳಗ, ಕೋಟೆ ಕೊತ್ತಳಗಳು, ಭವ್ಯ ಭವನಗಳು ಬಹಳ ಹಾನಿಗೀಡಾಗಿದೆ ಕಪಿಗಳ ಸಾಹಸದಿಂದ. ಇಡೀ ಲಂಕೆಯ ಸೌಂದರ್ಯವನ್ನು ಹಾಳು ಮಾಡಿದ್ದಾರೆ ಕಪಿಗಳು. ಈ ಕೋಟೆ ಕೊತ್ತಲಗಳನ್ನು, ಭವನಗಳನ್ನು, ಮಂದಿರಗಳನ್ನು ಮುರಿದು ಹಾಕುವಂತಹದ್ದು, ಸೌಂದರ್ಯವನ್ನು ಹಾಳು ಮಾಡುವಂತಹದ್ದು ರಾವಣನ ಜಂಗಾಬಲವನ್ನು ಉಡುಗಿಸಿದೆ. ರಾಕ್ಷಸರಲ್ಲಿದ್ದಂತಹ ಅತಿಯಾದ ಆತ್ಮವಿಶ್ವಾಸ ಕುಂದಿ ಹೋಗಿದೆ ಕಪಿಗಳ ಸಾಹಸದಿಂದ, ಸಾಧನೆಯಿಂದ.
ಒಂದಷ್ಟು ಕಪಿಗಳು ಸತ್ತಿರಬಹುದು, ಆದರೆ ಕಪಿಗಳ ಸಾಧನೆ ಸಣ್ಣದಲ್ಲ. ಇಡೀ ಲಂಕೆಯ ನಗರ ಸೌಂದರ್ಯವನ್ನು ಹಾಳು ಮಾಡಿದರು ಅವರು ಕಪಿಗಳು. ಇದನ್ನು ಕಂಡು ಕೇಳಿ ತಾಯಿಯಾದಂತಹ ಕೈಕಸೆ, ಅಜ್ಜಯ್ಯನಾದಂತಹ ಮಾಲ್ಯವಂತ, ತಾಯಿಯ ತಂದೆ ಮಾಲಿ, ಮಾಲ್ಯವಂತ, ಸುಮಾಲಿ 3 ಜನ ಅಣ್ಣ ತಮ್ಮಂದರು. ದೇವಲೋಕಕ್ಕೆ ಅವರ ದಾಳಿ, ದೇವತೆಗಳ ಸೋಲು, ವಿಷ್ಣುವಿನ ಚಕ್ರಾಘಾತದಿಂದ ಮಾಲಿ ಸಾಯ್ತಾನೆ. ಮಾಲ್ಯವಂತ ಮತ್ತು ಸುಮಾಲಿ ಭೀತರಾದಂತಹ ರಾಕ್ಷಸರ ಜೊತೆಗೆ ಲಂಕೆಯನ್ನು ಬಿಟ್ಟು ಪಾತಾಳಕ್ಕೆ ಹೋಗ್ತಾರೆ, ಅಡಗಿ ಕೂತ್ಕೊಳ್ತಾರೆ. ಆಮೇಲೆ ಕೈಕಸೆ ವಿಶ್ರವಸುವನ್ನು ಸೇವಿಸಿ, ಅರ್ಚಿಸಿ, ಆರಾಧಿಸಿ, ಪ್ರಸನ್ನಗೊಳಿಸಿ ರಾವಣ, ಕುಂಭಶ್ರವಣ, ವಿಭೀಷಣಾದಿಗಳನ್ನು ಪಡೆದ ಕತೆ ಹಿಂದೆ ನಾವು ಸಂಚಿಕೆಗಳಲ್ಲಿ ಕೇಳಿದ್ದೇವೆ. ಆ ಮಾಲ್ಯವಂತ ಯಾವ ಲಂಕೆಯನ್ನು ಕಟ್ಟಿ ಬೆಳೆಸಿದ್ದಾರೆ, ತಾವು ಸೋತು ಮತ್ತೆ ಕೈಕಸೆಯ ತ್ಯಾಗದಿಂದ, ಆ ಮಾತೃತ್ವದಿಂದ ರಾಕ್ಷಸಾನ್ವಯ ಬೆಳಗಿದೆ. ರಾಕ್ಷಸರಿಗೆ ಪ್ರಪಂಚದಲ್ಲಿ ಅಪೂರ್ವವಾದಂತಹ ಒಂದು ಗೌರವ ಸಿಕ್ಕಿದೆ ರಾವಣನ ಕಾರಣದಿಂದ. ಸ್ವರ್ಣಲಂಕೆಯಾಗಿ ಮೆರೆದಿದೆ. ಕಣ್ಣ ಮುಂದೆ ತಾವು ಕಟ್ಟಿ ಬೆಳೆಸಿದ, ತಾವು ಸೃಷ್ಟಿಸಿದ ನಾಡು, ಊರು ಹಾನಿಯಾಗುವಾಗ ಯಾರಿಗೆ ತಾನೇ ತಡೆಯಲಿಕ್ಕಾಗೋದಿಲ್ಲ? ಒಬ್ಬ ಕೃಷಿಕ ಕೃಷಿ ಮಾಡ್ತಾನೆ, ತಾನು ನೆಟ್ಟು ಬೆಳೆಸ್ತಾನೆ, ಗೊಬ್ಬರ ಹಾಕ್ತಾನೆ, ಒಳ್ಳೆ ಫಲ ಕೊಡ್ತದೆ. ಅದು ಬೆಂಕಿಗೆ ಸುಟ್ಟು ಹೋಗ್ತದೆ, ಅಥವಾ ಪ್ರಕೃತಿ ವಿಕೋಪದಿಂದ ನಾಶವಾದಾಗ, ಅಥವಾ ಯಾರಿಗಾದರೂ ಹಾನಿ ಮಾಡಿದಾಗ ನೋವಾಗ್ತದೆ. ಅದೇ ರೀತಿ ಈ ಮಾಲ್ಯವಂತ ಮತ್ತು ಕೈಕಸೆ ದುಃಖದಿಂದ ಕಣ್ಣೀರಿಸುತ್ತಾ, ಹರ್ಷ ತಗ್ಗಿದ ಕೊರಗಿದ ಮುಖದಿಂದ ಕಣ್ಣೀರಿಡುತ್ತಾ ನಿಟ್ಟುಸಿರು ಬಿಟ್ಟು ರಾತ್ರಿ ಹೊತ್ತಿನಲ್ಲಿ ರಾವಣನ ಭವನಕ್ಕೆ ಬರ್ತಾರೆ ಅವರು. ಅಜ್ಜಯ್ಯ ಮತ್ತು ತಾಯಿ ಬಂದದ್ದು ಕುಗ್ಗಿದ ಹರ್ಷ. ರಾವಣ ತಕ್ಷಣ ಎದ್ದು ನಿಂತು, ಏನು ಬಂದಿರಿ ತಾಯವ್ವ ಪ್ರಶ್ನೆ ಮಾಡ್ತಾನೆ. ಸಹಜವಾಗಿ ತಾಯಿಯಲ್ಲಿ ಗೌರವ, ಯಾಕೆ ರಾವಣನ ಸಾಧನೆ, ರಾವಣನ ಏಳಿಗೆ, ರಾವಣನ ತಪಸ್ಸು ಎಲ್ಲದರ ಹಿಂದೆ ತಾಯಿಯ ತ್ಯಾಗ ಇದೆ, ತಾಯಿಯ ಪ್ರೇರಣೆ ಇದೆ, ತಾಯಿಯ ಕೊಡುಗೆ ಇದೆ. ಹುಟ್ಟುವಾಗ ಬಡತನ ಇತ್ತು, ಸುಖ ಸಂಪತ್ತಿನಲ್ಲಿ ಬೆಳಿಲಿಲ್ಲ ರಾವಣ. ಸಾಧನೆಯಿಂದ, ತಾಯಿಯ ಪ್ರೇರಣೆಯಿಂದ ತಪಸ್ಸು, ಶಿವನು ಬ್ರಹ್ಮನ ಅನುಗ್ರಹ, ದಿಗ್ವಿಜಯ, ಎಲ್ಲ ಶ್ರೀಮಂತಿಗೆ ರಾವಣನದ್ದು ಏಕಾಂಗ ವೀರನಾಗಿ ಮಾಡಿದ ಸಾಧನೆ ಸಣ್ಣದಲ್ಲ. ಆದರೆ ಅವನಲ್ಲಿರುವಂತಹ ಯಾವುದು ಸ್ತ್ರೀಲಂಪಟತನ ಏನುಂಟು, ಕಾಮುಕತನ ಯಾವುದುಂಟು, ಹಿಂದಿನ ಸಂಚಿಕೆಗಳಲ್ಲಿ ನಾವು ಬಹಳ ಸಲ ಅದನ್ನು ಹೇಳ್ತಾ ಬಂದಿದ್ದೇವೆ. ಇದರಿಂದಾಗಿ ರಾವಣನ ವ್ಯಕ್ತಿತ್ವ, ಅವನ ಸಾಧನೆ ಅದು ಮಸುಳಿ ಹೋಗ್ತದೆ. ಅವನ ಸಾಧನೆ, ಅವನ ಪರಾಕ್ರಮ ಒಂದು ಬರೆಯಲ್ಲಿ ಧೂಳು ಮುಸುಕಿದ ಕನ್ನಡಿ ಆಗಿರ್ತದೆ. ಆ ಕಾರಣದಿಂದ ಕಂದ ಮಗು ಕೇಳಪ್ಪ, ದಿನಗಳು ಚೆನ್ನಾಗಿಲ್ಲ, ನಿನ್ನ ಅಭಿಪ್ರಾಯ ನಮ್ಮ ಮನಸ್ಸಿಗೆ ಒಪ್ಪಿಗೆಯಾಗಿಲ್ಲ ಅಂತ ಹೇಳ್ತಾರೆ ಅವರು. ಏನು ಬಂದಿರಿ ಅಂತ ಹೇಳುವಾಗ, ಇಲ್ಲ, ನಿನ್ನ ಅಭಿಪ್ರಾಯ ನಮಗೆ ಒಪ್ಪಿಗೆ ಅಲ್ಲ, ಕೇಳು ಮಗು, ನಮಗೆ ಸಖ್ಯ ಅಲ್ಲ ನಿನ್ನ ನಡವಳಿಕೆ, ನಿನ್ನ ಆಡಳಿತ ನಮಗೆ ಸಖ್ಯ ಅಲ್ಲ. ವಿಭೀಷಣ ಹೇಳಿದ ಸ್ಥಿತಿ ಬಂತಿದೆ. ಅವ ಹೇಳಿದ್ದಾನೆ ಸರ್ವನಾಶ ಆಗಿ ಹೋಗ್ತದೆ ಅಂತ ಹೇಳಿದ್ದಾನೆ. ರಾಮನನ್ನು ಎದುರು ಹಾಕಿಕೊಂಡ್ರೆ ಸೀತಾಪಹಾರ ಲಂಕೆಗೆ ನಾಶವನ್ನು ತರ್ತದೆ ಅಂತ ಹೇಳಿದ್ದಾನೆ. ಆ ಹೇಳಿದ ಮಾತು ಸತ್ಯವಾಗ್ತದೆ. ದೇವತೆಗಳಲ್ಲಾಗಲಿ, ಮಾನವರಲ್ಲಾಗಲಿ, ಅಥವಾ ಉರಗರು ಯಾರಿದ್ದಾರೆ, ಸರ್ಪಗಳು, ಈ ದುರ್ಗವನ್ನು ಕೈ ತಪ್ಪಿಸಿಕೊಳ್ಳುವವರುಂಟ. ಲಂಕೆಗೆ ಪ್ರವೇಶ ಮಾಡಲಿಕ್ಕೆ ದೇವತೆಗಳಿಗೋ, ಮನುಷ್ಯರಿಗೋ, ಅಥವಾ ಪಾತಾಳದ ಉರಗವಾಸಿಗಳಿಗೆ ಸಾಧ್ಯ ಆಗಲಿಲ್ಲ ಮಗ. ಆದರೆ ಹಗಲು ಕತ್ತಲೆಯಾದವು, ಕತ್ತಲೆ ಹಗಲಾಯಿತು. ಪ್ರಕೃತಿಯ ವೈಪರೀತ್ಯ ಇದು. ಯಾಕಾಯಿತು? ಇದು ಆಶ್ಚರ್ಯ. ನೀನು ನೋಡಿಕೋ, ಮಾಲ್ಯವಂತ ಮತ್ತು ಕೈಕಸೆ ನಯವಾದ ನುಡಿಗಳಿಂದ ಹೇಳಿದ್ರಂತೆ. ನೋಡು, ನೀನು ನಮ್ಮ ಕಣ್ಣ ಮುಂದೆ ಕಾಣ್ತಾ ಉಂಟು ಈ ಸ್ಥಿತ್ಯಂತರ, ಈ ಗತ್ಯಂತರ ಕಾಣ್ತಾ ಉಂಟು. ನಯವಾದ ವಿನೀತರಾಗಿ ಕಳಕಳಿಯಿಂದ ಕೈ ಮುಗಿದು ಬೆನ್ನುಬಾಗಿ ರಾವಣನ ಹತ್ರ ಕೇಳಿಕೊಳ್ತಾರೆ. ನೋಡೋಣ. ಸ್ವರ ವಿಕಾರ ಗ್ರಹದ ಸೋಂಕಿಗೆ ಮರುಳುಗೊಡಬೇಡಯ್ಯ, ಕಾಮನು ಕರುಣಿಯೇ ಕೊಲೆಗಾರರಿಗೆ ಗುರುವೈರ ವರ್ಗದಲ್ಲಿ, ಪರಸತಿಗೆ ಮನವಿಕ್ಕಿ ಕಾಲನ ಕರೆಗೆ ಸಂದವರು ಹಲವರು,
ಪರಸತಿಗೆ ಮನವಿಕ್ಕಿ ಕಾಲನ ಕರೆಗೆ ಸಂದವರು ಹಲವರು ಹರಹು ಸೌಖ್ಯದೊಳಲ್ಪ ಬಳಲಿಗೆ ಮಗಳ ವಕ್ರದ ನೀವೆ ಮಗನೇ. ಬಹಳ ಕಳಕಳಿಯಿಂದ ತಾಯಿಯಾದಂತಹ ಕೈಕಸೆ ಕೇಳಿಕೊಳ್ಳುತ್ತಾಳೆ. ಮಗನ ಮೇಲೆ ಪ್ರೀತಿ ಅಭಿಮಾನ ಎಲ್ಲ ಇದೆ. ಆದರೆ ರಾವಣನ ರಾಮ ವಿರೋಧದ ನಿರ್ಣಯ ಸೀತಾಪಾರವನ್ನು ಸಮರ್ಥಿಸಿಕೊಳ್ಳಿಕ್ಕಾಗುವುದಿಲ್ಲ ತಾಯಿಗೆ. ಹೇಗೆ ಸಮರ್ಥಿಸಬೇಕು ಒಬ್ಬಾಕೆ ತಾಯಿ? ಹೆಣ್ಣಿಗಾದಂಥ ಅನ್ಯಾಯವನ್ನು ಮತ್ತೊಂದು ಹೆಣ್ಣು ಆ ಮಾತೃ ಹೃದಯ ಒಪ್ಪುವುದಕ್ಕೆ ಸಾಧ್ಯ ಇಲ್ಲ. ಅವಳು ರಾವಣನ ಹತ್ರ ಹೇಳ್ತಾಳೆ, ಮನ್ಮಥ ವಿಕಾರವೆಂಬಂತಹ ಗ್ರಹದ ಸ್ಪರ್ಶಕ್ಕೆ ನೀನು ಭ್ರಾಂತನಾಗಬೇಡ. ಅಂದ್ರೆ ಹೆಣ್ತನಕ್ಕೆ ನೀನು ಸೋತು ಆ ಕಾಮಾದಿ ವಿಕಾರಗಳಿಗೆ ನೀನು ನಿನ್ನನ್ನು ಒಡ್ಡಿಕೊಳ್ಳುವುದು ಇದು ಸಹ್ಯ ಅಲ್ಲ ಮಗು. ಈ ವಯಸ್ಸಿನಲ್ಲಿ ಏನು 1-2 ವರ್ಷವೋ 1000 ವರ್ಷವೋ ಲಕ್ಷಗಟ್ಟಲೆ ವರ್ಷ ಬದುಕಿದ ಸತ್ಯಯುಗದಿಂದ ಕೃತಯುಗದಿಂದ ಬಾಳಿ ಬದುಕಿದ ರಾವಣ ತ್ರೇತೆಯ ಕೊನೆಯಲ್ಲಿ ಬಂದು ನಿಂತಿದ್ದೇವೆ ನಾವು. ಈ ಯುಗ ಧರ್ಮವನ್ನು ಕಂಡವ ನೀನಾಗುವುದು. ಕೊಲೆಗಾರರಿಗೆ ಮನ್ಮಥನು ಕರುಣಿಯೇ, ಮನ್ಮಥನು ಕರುಣಿಯಲ್ಲ ಕೊಲೆಗಾರರಿಗೆ. ಅವನು ಅನುಗ್ರಹ ಮಾಡುವುದಿಲ್ಲ. ಹಾಗಾದ್ರೆ ನೀನು ಕಾಮುಕತನವನ್ನು ಬಿಡು. ಬಹಳ ಏನು ಶಬ್ದ ಪ್ರಯೋಗಗಳು. ಗುರು ವೈರವರ್ಗದಲ್ಲಿ ಯಾವುದು ಗುರು ವೈರವರ್ಗ? ಲಘುವಲ್ಲದೆ ಇರುವಂತಹ ವೈರವರ್ಗ ಯಾವುದು? ಅರಿಷಡ್ವರ್ಗಗಳದು ಅಂತಹದ್ದು. ಅದನ್ನು ಹೇಳ್ತಾನೆ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎಂಬ ಅರಿಷಡ್ವರ್ಗ ಇದು 6. ಕಾಮ ಸಂಜಾಯತೆ ಕ್ರೋಧ, ಕಾಮದಿಂದಲೇ ಕ್ರೋಧ. ಕಾಮ ಸಿಗಲಿಲ್ಲ ಅಂತಾದರೆ ಕ್ರೋಧ ಬರುವಂತಹದ್ದು. ಅದರಿಂದಲೇ ಲೋಭ, ಅದರಿಂದಲೇ ಮೋಹ, ಒಂದಕ್ಕೊಂದು ಪೋಷಕವಾದದ್ದು ಪೂರಕವಾದದ್ದು. ಹಾಗಾದ ಕಾರಣ ಈ ಅರಿಷಡ್ವರ್ಗ ಯಾವುದುಂಟು ಇದರಲ್ಲಿ ಒಂದು ಯಾವುದು? ಕಾಮ ಪ್ರಧಾನವಾದದ್ದು. ಹಿಂದಿನ ಸಂಚಿಕೆಗಳಲ್ಲಿ ನಾನು ಹೇಳಿದ್ದೇನೆ, ಪುರುಷಾರ್ಥದಲ್ಲಿ ಬರುವ ಕಾಮ ಶ್ರೇಷ್ಠ. ಧರ್ಮ ಅರ್ಥ ಕಾಮ. ಅರ್ಥ ಸಂಪಾದನೆ ಧರ್ಮ ಮಾರ್ಗದಲ್ಲಿ, ಅದರ ವಿನಿಯೋಗ ಯಾವುದು? ಧಾರ್ಮಿಕ ಬಯಕೆಗಾಗಿ ವಿನಿಯೋಗ. ಕಾಮ ಅಂದರೆ ಕಾಮುಕತನ ಅಲ್ಲ, ಬಯಕೆಗಳು. ಹಾಗನ ಕಾರಣ ಸಂಪಾದನೆಯು ಧರ್ಮ ಮಾರ್ಗದಲ್ಲಿ, ವಿನಿಯೋಗವು ಧರ್ಮ ಮಾರ್ಗದಲ್ಲಿ, ಆವಾಗ ಮೋಕ್ಷ ಇದೆ. ಇದು ಪುರುಷಾರ್ಥಗಳು. ಅದೇ ಕಾಮ ಅರಿಷಡ್ವರ್ಗದಲ್ಲಿ ಬಂದಾಗ ಅದು ಮೊದಲನೇ ಸ್ಥಾನವನ್ನು ಹೊಂದುತ್ತದೆ. ಅತ್ಯಂತ ಕೆಟ್ಟದ್ದು. ಈ ಪರಸ್ತ್ರೀ ಮೋಹದ ಲೋಲುಪತೆ ಏನುಂಟು ಇದರ ಕಾಟಕ್ಕೆ ಯಮನ ಮನೆಗೆ ಹೋದವರೇ ಇರುವುದು. ಪರಸ್ತ್ರೀ ಮೋಹ ಎನ್ನುವುದು ಅದು ಯಮನ ಮನೆಗೆ ಹೋಗುವ ಸುಲಭವಾದ ಮಾರ್ಗ. ಅವನ ಕಾಟಕ್ಕೆ ಸಿಕ್ಕಿ ಹಲವಾರು ಸುಖ ಇಲ್ಲದೆ ಸತ್ತು ಹೋಗಿದ್ದಾರೆ, ಕೊನೆಯಲ್ಲಿ ಕಷ್ಟವನ್ನೇ ಅನುಭವಿಸಿದ್ದಾರೆ. ಅರಿಷಡ್ವರ್ಗವನ್ನು ಅನುಮೋದಿಸಿದವರು, ಅದನ್ನು ಆಚರಣೆ ಮಾಡಿದವರು, ಅದರಲ್ಲಿ ವಿಶ್ವಾಸ ಹುಟ್ಟವರು ಸಂತೋಷ ಅನುಭವಿಸಲಿಲ್ಲ. ಅವರು ಸರ್ವನಾಶ ಆಗಿ ಹೋಗಿದ್ದಾರೆ. ಮಗನೇ, ಪ್ರಪಂಚದಲ್ಲಿ ಸಿಂಹವನ್ನು ಆನೆ ಗೆಲ್ಲುವುದು ಆಶ್ಚರ್ಯ. ಅದೇ ರೀತಿ ಗರುಡರನ್ನು ಸರ್ಪ ಜಯಿಸುವುದು, ಹೆಬ್ಬುಲಿಯನ್ನು ಜಿಂಕೆ ಕೊಲ್ಲುವುದು, ಕಪ್ಪೆ ಕಾಳಸರ್ಪವನ್ನು ನುಂಗುವುದು ಹೇಗೆ ಆಶ್ಚರ್ಯವೋ, ಸಾಮಾನ್ಯ ಮಾನವರು ರಾಕ್ಷಸ ವೀರರನ್ನು ಕೊಲ್ತಾರೆ, ಕೊಚ್ಚು ಹಾಕ್ತಾರೆ. ಅಂದರೆ ಇದು ಪ್ರಕೃತಿಯ ವೈರುಧ್ಯ ಅಲ್ವೋ? ಇದು ಆನೆ ಸಿಂಹವನ್ನು ಕೊಂದಂತೆ, ಕಪ್ಪೆ ಕಾಳಸರ್ಪವನ್ನು ತಿಂದಂತೆ, ಜಿಂಕೆ ಹುಲಿಯನ್ನು ಹೊಡೆದಂತೆ ಇದು. ಹಾಗೆ ಇದು ಆಶ್ಚರ್ಯವಾದ, ಇದು ಪ್ರಕೃತಿ ವಿರೋಧವಾದದ್ದು, ಪ್ರಕೃತಿ ಸಹಜವಾದದ್ದಲ್ಲ ಇದು. ಹಾಗೆ ಕೈಕಸೆ ದಯನೀಯವಾಗಿ ಮಾನವರು ರಾಕ್ಷಸರ ವೀರರ ಪ್ರಾಣರನ್ನು ತೆಗೆಯುವುದಂದ್ರೆ ಆಶ್ಚರ್ಯ ಅಲ್ಲೋ ಮಗನೇ ಕೇಳ್ತಾಳೆ ಅತ್ಯಂತ. ಆ ಸಂದರ್ಭದಲ್ಲಿ ಮುಂದೆ ಏನು ಹೇಳ್ತಾಳೆ ಕೇಳೋಣ. ತನುಜಕ್ಕೆ ಏಳಯಿ ಸೀತೆ ನರಮಾನಿನಿಯೇ, ತನುಜ ಕೇಳೈ ಸೀತೆ ನರಮಾನಿನಿಯೇ, ನಿನಗೆ ನರಿಯಬಾರದೆ ವಿನುತ ಪಾತಿವ್ರತ್ಯದನುಪಮ ಸುರತತ್ವದಲ್ಲಿ. ಮನುಜನೇ ರಘುನಾಥನು ಆತನ ಘನ ಚರಿತ್ರವನರಿಯಬಾರದೆ, ಮನದ ವೈರವ ಬಿಟ್ಟು ಸುಖಿಯಾಗೆಂದಳ್ ಅಸುರಂಗೇ. ಕಂದ
ಅತ್ಯಂತ ಕಳಕಳಿ ಮತ್ತು ವಿನೀತತೆಯಲ್ಲಿ ಕೈಕಸೆ ಮಗನನ್ನ ಮನಸ್ಸನ್ನು, ಹೃದಯವನ್ನು, ಭಾವವನ್ನು ಗೆಲ್ಲುವುದಕ್ಕೆ ಪ್ರಯತ್ನ ಪಡ್ತಾಳೆ ಅವಳು. ಸೀತೆ ಮಾನವ ಸ್ತ್ರೀಯ ಮಹಾಪತಿವೃತೆ, ಪಾತಿವೃತ್ಯದ ಅಮೋಘ ವೃತ್ತದಲ್ಲಿ ಅವಳಿದ್ದಾಳೆ. ನೋಡಿ ಕವಿಯ ಪ್ರಯೋಗವನ್ನು ನೋಡಿ ನೀವು. ಆ ಕಾರಣದಿಂದ ನರಮಾನಿನಿಯೇ ವಿನುತ ಪಾತಿವೃತ್ಯದ ವೃತ್ತವನ್ನು, ಪಾನಕವನ್ನಾಗಲಿ ಪನಿವಾರನ್ನವಾಗಲಿ ಒಂದು ಹಣ್ಣನ್ನು ತಿಂದವಳಲ್ಲ ಅವಳು ಕಳೆದ 10 ತಿಂಗಳಿನಿಂದ. ಬರೇ ರಾಮನಾಮದಲ್ಲಿ ಅವಳು ಬದುಕಿ ಉಸಿರಾಡ್ತಾ ಇದ್ದಾಳೆ ಅಂದರೆ ಅದರಲ್ಲಿ ಅಂತಸ್ಥವಾದ ಚೈತನ್ಯ ಏನು ಸೀತೆಯಲ್ಲಿ, ನೀನು ಆಲೋಚನೆ ಮಾಡು ಹೇಳ್ತಾಳೆ ಅವಳು. ಘನ ಮಹಿಮೆ. ಯಾರು ರಘುನಾಥ ಸಾಮಾನ್ಯನೋ? ಘನ ಮಹಿಮೆ. ನಿನಗದು ತಿಳಿಲಿಕ್ಕಾಗುವುದಿಲ್ಲ. ಇಡೀ 14 ಲೋಕದ ಜಗತ್ತಿನ ಆಗು ಹೋಗುಗಳು ಗೊತ್ತುಂಟು, ರಾಮ ಸೀತೆಯರ ಯೋಗ್ಯತೆ ನಿನಗೆ ಗೊತ್ತಿಲ್ಲ. ಅಷ್ಟು ನೀನು ಮೂಢನಿದ್ದೀಯೋ. ಮನಸ್ಸಿನ ದ್ವೇಷವನ್ನು ಬಿಡು. ಇಂದ್ರಿಯ ಸುಖಾಭಿಲಾಷಗಳಿಗೆ, ಕೇವಲ ನೋಡುವ ಕಣ್ಣಿಗೆ ಸುಖ, ಕೇಳುವ ಕಿವಿಗೆ ಸುಖ, ಮೂಸುವ ಮೂಗಿಗೆ ಸುಖ, ನಕ್ಕುವ ನಾಲಿಗೆಗೆ ಸುಖ, ಸ್ಪರ್ಶ ಸುಖ. ನಾಮರೂಪಾತ್ಮಕವಾದ ಜಗತ್ತಿನಲ್ಲಿ ಇಂದ್ರಿಯಗಳು ಸುಖವನ್ನು ಅಪೇಕ್ಷಿಸ್ತವೆ. ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಏನಿದೆ ಅದರಲ್ಲಿ? ಆ ಸುಖದಲ್ಲಿ ಅದು ಶಾಶ್ವತವಾದದ್ದಲ್ಲ, ಕ್ಷಣಿಕ. ಸಮುದ್ರದ ಬದಿಗೆ ಹೋಗಿ ಉಪ್ಪು ನೀರು ಕುಡಿದ ಹಾಗೆ ಬಾಯಾರಿಕೆ ತಡೆಯುವುದಿಲ್ಲ. ಮತ್ತೆ ಮತ್ತೆ ನಮಗೆ ನೀರು ಬೇಕು ಅನ್ನಿಸ್ತವೆ, ಉಪ್ಪು ನೀರನ್ನೇ ಕುಡಿತೇವೆ. ಅದು ಇಂದ್ರಿಯಗಳ ಕಾಮುಕತನವನ್ನು, ಅಪೇಕ್ಷೆಯನ್ನು ಹೆಚ್ಚಿಸ್ತದೆ. ಅದಕ್ಕಾಗಿ ಆ ಸುಖ ಲೋಲುಪತೆಯಿಂದ ನಾವು ವಿಮುಖರಾಗಬೇಕು, ಇಂದ್ರಿಯಗಳನ್ನು ಅಂತರ್ಮುಖಗೊಳಿಸಬೇಕು, ಅದು ಮುಖ್ಯ. ಇದರಿಂದ ಏನಾಗ್ತದೆ? ಮೂರ್ಖರ ಹಣೆಯ ಮಾಣಿಕ್ಯದ ಕೀರ್ತಿಯನ್ನು ಧರಿಸಿದಾಗ ಆಗ್ತದೆ. ಮೂರ್ಖರ ಹಣೆಯ ಮಾಣಿಕ್ಯದ ಕೀರ್ತಿ ನಮಗೆ ಬೇಕಾದ್ದಲ್ಲ, ನಮಗೆ ಸಜ್ಜನರ ಕೀರ್ತಿಯ ಮಣಿ ನಮಗೆ ಬೇಕಾದ್ದು. ಇದೆಲ್ಲ ನಮಗೆ ಬೇಕಾದ್ದು. ಸ್ನೇಹಿತರು, ಮಕ್ಕಳು, ದಾಯಾದಿಗಳು, ನೆಂಟರು, ಇವರ ಪ್ರಾಣಗಳಿಗೆ ನೀನು ಯಮನಾಗತ್ತಿ ಅಂತ ಹೇಳ್ತಾರೆ. ಅವರೆಲ್ಲ ಶೈಮಿನಿಗೆ ಹೋಗಬೇಕಾಗ್ತದೆ. ಕೈಕಸೆ ಮತ್ತು ವಿಶ್ರವಸುವಿಯ ಮುನಿಯ ಮಗ ಎಲ್ಲ ಬಂಧು ಬಾಂಧವರ ಜೊತೆಗೆ ಸಂಸಾರ ಸಮೇತ ಯಮನ ಲೋಕಕ್ಕೆ ಹೋಗುವುದಕ್ಕೆ ಕಾರಣನಾದ ಇದು ಕೈಕಸೆಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಮಾಡಬೇಕಾದಲ್ಲ ಹೇಳ್ತಾಳೆ. ವಿಶ್ರವಸು ಮಹಾಮುನಿಯ ತಪಸ್ಸಿನ ಫಲವಾಗಿ, ಅನುಗ್ರಹದ ಫಲವಾಗಿ ಪಡೆದಂತಹ ಮಗ ಮಾಡಬೇಕಾದ ಕೆಲಸ ಅಲ್ಲ ಇದು. ಲೋಕ ಏನು ಹೇಳಿತು? ಅದಕ್ಕೆ ಬೇಕಾಗಿ ಜಾನಕಿಯನ್ನು ಕರ್ಕೊಂಡು ಹೋಗಿ ನೀನು ಜನಕಜಯ ಕೊಂಡೊಯ್ದು ರಾಮನ ಚರಣದಲ್ಲಿ ನೀನು ಆಶ್ರಿತನಾಗಬೇಕು ಅಂತ ಹೇಳ್ತಾನೆ. ಅವನ ಪಾದಗಳನ್ನು ಹಿಡಿ, ಮುಖದಲ್ಲಿ ಕರುಣೆಯನ್ನು ತೋರಿ ನಿನ್ನ ದೇಹವನ್ನು ಉಳಿಸಿಕೊ. ರಾಮಾನುಗ್ರಹಕ್ಕೆ ನೀನು ಪಾತ್ರನಾಗಬೇಕಾದ್ದು ಮುಖ್ಯ. ಇದು ಬುದ್ಧಿವಂತಿಕೆ. ದೇವರುಗಳಲ್ಲಿ ರಾಮ ದಯಾಮಯನಿದ್ದಾನೆ, ದೇವದೇವತೆಗಳಲ್ಲಿ ರಾಮನು ದಯಾಮಯ. ಚತುರತನದಲ್ಲಿ ದೇವರಲ್ಲಿ ಕರುಣಾಸ್ಪಂದನು ರಾಮನು. ಕಾವ ನಿನ್ನನು, ಕದನ ಬೇಡ, ಯುದ್ಧ ಬೇಡ, ಅವನಿನ್ನನ್ನು ಕಾಯ್ತಾನೆ ರಾಮ. ಹೀಗೆ ಅವ ರಾವಣನ ಹಣೆಯನ್ನು ಅಪ್ಪಿಕೊಂಡಳು ಕೈಕಸೆ ಅಂತ ಕವಿ ಹೇಳಿದ್ದಾನೆ. ಅವನ ಮುಂಡಾಡಿದಳಂತೆ ಆ ತಾಯಿ ಮಗನನ್ನು ಹಿಡ್ಕೊಂಡು. ವಾತ್ಸಲ್ಯದ ಕಣ್ಣೀರನ್ನು, ಭಾವವನ್ನು ರಾವಣನ ನೆತ್ತಿಯಲ್ಲಿ, ಸಹಸ್ರಾರದಲ್ಲಿ ಅವಳು ಇಳಿಸ್ತಾಳೆ. ಅದೇ ಸಂದರ್ಭದಲ್ಲಿ ಈ ಯಾರು ಅಜ್ಜಯ್ಯ ಯಾರಿದ್ದಾನೆ, ಮಾಲ್ಯವಂತ, ಅವ ಏನು ಹೇಳ್ತಾನೆ ಕೇಳ. ಅಳಿದರೀತನ ಚಕ್ರಹತಿಯಲಿ ಕಳದೊಳೆಮ್ಮಗ್ರಜರು ಮರೆಯೊಕ್ಕುಳಿದೆನಗಾಯ್ತಿ ಮಹಾಪುರದಾಧಿಪತ್ಯತನ ಕಲಹದಲ್ಲಿ ಕೈಜಿಕ್ಕಿ ಕೈಟಭ ಕಲಿತ ಮಾಸುರ ಮುಖ್ಯ ರಾಕ್ಷಸರ್ ಅಳಿದರಾದನು ಮಾಲ್ಯವಂತನು ರಾಕ್ಷಸೇಂದ್ರಂಗೆ ಅಳಿದರೀತನ ಚಕ್ರಹತಿಯಲಿ ಚಕ್ರಾಯುಧದ ಏಟಿನಲ್ಲಿ ಅಣ್ಣಂದಿರು ಸತ್ತಿದ್ದಾರೆ ಹೇಳ್ತಾರೆ ಮಾಲ್ಯವಂತ. ಮಾಲಿ, ನಾನು ಪ್ರಸ್ತಾಪನ ಹೇಳಿದೆ,
ವಿಷ್ಣುವಿನ ಚಕ್ರಾಘಾತದಲ್ಲಿ ಸತ್ತಿದ್ದಾನೆ. ರಾಕ್ಷಸರು ಭೀತಿಯಿಂದ ತಲೆಮರೆಸಿ ಪಾತಾಳಕ್ಕೆ ಹೋಗಿದ್ದಾರೆ, ಮತ್ತೆ ಭೂತಳಕ್ಕೆ ತಲೆ ಹಾಕಲಿಲ್ಲ. ಆ ವಿಷ್ಣುವೇ ಬಂದಿದ್ದಾನೆ ಇವತ್ತು ರಾಮನಾಗಿ ಹೇಳ್ತಾರೆ. ಅವನ ಮರೆ ಹೊಕ್ಕು ಬದುಕಿದ ನನಗೆ ಈ ಮಹಾನಗರದ ಒಡೆತನ ಸಿಕ್ಕಿತು. ನನಗೆ ಹೇಗೆ ಸಿಕ್ಕಿತು? ನಾನು ಶರಣಾಗಿದ್ದೇನೆ ಆ ವಿಷ್ಣು ಚಕ್ರಕ್ಕೆ, ಹಾಗೆ ಬದುಕಿ ಉಳಿದಿದ್ದೇನೆ ನಾನು. ಭಗವಂತನಿಗೆ ಶರಣಾಗದೆ, ಭಗವಂತನಿಗೆಲ್ಲ ಬರೀ ಆಯುಧಕ್ಕೆ ಶರಣಾದರೆ ಸಾಕು, ಭಗವಂತನ ಕೈಯಲ್ಲಿರುವಂತಹದ್ದು. ಆ ಕಾರಣದಿಂದ ಇದು ಸಿಕ್ಕಿತು. ಶ್ರೀಹರಿಯೊಡನೆ ಯುದ್ಧ ಮಾಡಿದ ಕೈಟಭ ಬದುಕಿದನೋ, ಮಧು ಬದುಕಿದನೋ, ತಮಾಸುರ ಬದುಕಿದನೋ ಹೇಳು. ಬೇರೆ ಬೇರೆ ಅವತಾರದಿಂದ ಅವರು ಸತ್ತಿದ್ದಾರೆ. ಪ್ರಹ್ಲಾದನ ಬದುಕಿನ ಕತೆ ಗೊತ್ತಿಲ್ವ? ತಂದೆಯಿಂದ ಹಿಂಸೆಯನ್ನು ಪಡೆದ, ಅನುಭವಿಸಿದ, ಆದರೆ ಅಗ್ನಿಯಿಂದ ಸುಡಲಿಲ್ಲ, ವಿಷದಲ್ಲಿ ಸಾಯಲಿಲ್ಲ, ಪರ್ವತದಿಂದ ನೂಕಿದರೆ ಅಂಗಾಂಗಗಳಿಗೆ ಏನೂ ಆಗಲಿಲ್ಲ, ಸರ್ಪಗಳ ದಂಶನದಿಂದ ಅವನಿಗೆ ವಿಷ ಇರಲಿಲ್ಲ, ಭಗವಂತವನನ್ನು ಸಂರಕ್ಷಿಸಿದ್ದಾನೆ. ಅದೇ ಭಕ್ತರನ್ನು ಉಳಿಸುವುದಕ್ಕೆ ಬೇಕಾಗಿ ಹಿರಣ್ಯಕಶಿಪುವನ್ನು ಕೊಲ್ಲಿಲ್ವೋ ಭಗವಂತ? ಅವತಾರಿಯಾಗಿ ನರಸಿಂಹನಾಗಿ ಕೊಲ್ಲಿಲ್ವ? ಆ ಕಾರಣದಿಂದ ಅವ ಯಾರು? ಅವ ಅಂತಹ ಭಗವಂತ ರಾಕ್ಷಸ ವಂಶ ವಿನಾಶಕನಾಗಿದ್ದಾನೆ. ಅವನ ಅವತರಣ. ನೀನು ಅವನ ಹತ್ರ ದ್ವೇಷ ಮಾಡೋದು ಸರಿಯಲ್ಲ ಅಂತ ಹೇಳ್ತಾನೆ. ಕಾರ್ತವೀರ್ಯ ಒಬ್ಬ ಮಾನವ, ವಾಲಿಯೊಬ್ಬ ಕಪಿರಾಜ. ಆ ಮಾನವರಾಜನಾದಂತಹ ಕಾರ್ತವೀರ್ಯನಲ್ಲಿ ನೀನು ಸೋತಿದ್ದಿ, ವಾನರ ರಾಜನಾದಂತಹ ವಾಲಿಯಲ್ಲಿ ನೀನು ಸೋತಿದ್ದಿ. ವಿಕ್ರಮಿಗಳು, ನಿನ್ನನ್ನು ಸೋಲಿಸಿದ ವಿಕ್ರಮಿಗಳು ಕಾರ್ತವೀರ್ಯ ಮಾನವರಾಜ, ವಾಲಿ ವಾನರ ರಾಜ. ಅದೇ ಕಾರ್ತವೀರ್ಯ ಯಾರ ಕೈಯಲ್ಲಿ? ಪರಶುರಾಮನಲ್ಲಿ ಸತ್ತ. ಅದೇ ಪರಶುರಾಮ ರಾಮನ ವಿಕ್ರಮಕ್ಕೆ ಶರಣಾದ ಸೀತಾ ಕಲ್ಯಾಣದ ಸಂದರ್ಭದಲ್ಲಿ. ಅದೇ ವಾಲಿ ರಾಮಬಾಣಕ್ಕೆ ಬಲಿಯಾಗ್ತಾನೆ. ಹಾಗಾದರೆ ಶಕ್ತಿಯಿಂದ ರಾಮನ ಯೋಗ್ಯತೆ ಎಷ್ಟು? ಇದನ್ನು ಮಾಲ್ಯವಂತ ಸ್ಪಷ್ಟಪಡಿಸ್ತಾನೆ ಅವನಿಗೆ. ಅಮರರು, ಮಾನವರು, ಸರ್ಪರು, ಯಕ್ಷರು, ಗರುಡರು, ಗಂಧರ್ವರು, ನಾನಾ ದೇವತೆಗಳು, ಯಾರಿಂದಲೂ ನಿನಗೆ ಮರಣ ಇಲ್ಲ ರಾವಣ, ಯಾರಿಂದಲೂ ಇಲ್ಲ. ಮೂರು ಮೂರ್ತಿಗಳಿಂದ ಇಲ್ಲ, ಯಕ್ಷರಿಂದಲೋ, ಗರುಡರಿಂದಲೋ, ಉರಗರಿಂದಲೋ ನೀನೆಲ್ಲ ಕೇಳಿದ್ದಿ. ಇಂತಿಂಥವರಿಂದ ನನಗೆ ಮರಣ ಬರಬಾರದು. ಬ್ರಹ್ಮ ಅನುಗ್ರಹ ಹೇಳಿದ್ದಾನೆ. ನೀನು ವರವನ್ನು ಕೇಳುವಾಗ ಎರಡು ವಿಷಯ ಮರೆತಿದ್ದಿ. ನರವಾನರರಿಂದ ಅಂತ ಹೇಳಲಿಲ್ಲ, ಮನುಷ್ಯರಿಂದ ಮತ್ತು ಮಂಗಗಳಿಂದ. ನರ ವಾನರ ಇವರಿಂದ ಆ ಇಬ್ಬರು ಪಂಗಡವನ್ನು ಬಿಟ್ಟಿದ್ದಿ. ಯಾಕೆ ಬಿಟ್ಟಿದ್ದಿ? ಕಪಿಗಳಿಂದ ಏನೂ ಆಗಲಿಕ್ಕಿಲ್ಲ. ನರರು, ಮನುಷ್ಯರು ದುರ್ಬಲರು. ಇವತ್ತು ಮನುಷ್ಯಾವತಾರಿಯಾಗಿ ಭಗವಂತ ಬಂದಿದ್ದಾನೆ. ಜೊತೆಗೆ ಕಪಿಗಳ ಸಂದೋಹ ಇದೆ. ಆ ನರರೂಪಿಯಾದಂತಹ ನಾರಾಯಣನ ಜೊತೆಗೆ ವಾನರರಿದ್ದಾರೆ, ದೇವತೆಗಳ ಅಂಶದಿಂದ ಬಂದವರಿದ್ದಾರೆ. ಹಾಗೆ ಅವರು ಶತ್ರುಸ್ಥಾನದಲ್ಲಿ ನಿಂತಿದ್ದಾರೆ. ನಿನಗೆ ಮರಣ ಸನ್ನಿಹಿತವಾಗಿದೆ. ವಿನೀತನಾಗಿ ಮಾಲ್ಯವಂತ ಹೇಳ್ತಾನೆ, ರಾವಣನಿಗೆ ಪಥ್ಯವಾಗಲಿಲ್ಲ. ಕೇಳೋಣ. ಕೇಳು ಮಾತಾಮಹ ಬಿಪೀಲಕ ದಾಲಿಗಿರದೆ ಗೋಷ್ಪದದ ಕೀಲಾಲ ವಿಲಯಾಂಬುವಿನ ಬೊಲು ನಿಮ್ಮಕ್ಷಿಗಾರ ರಘುಜಾಗ ಸ್ಥೂಲ ನೆನಗಣು ಮಾತ್ರರಿದ ನೀವು ಹೇಳದಿರಿ ಕಥೆಗಳನ್ನು ನಾವಿದ ಕೇಳಿ ಬಲ್ಲೆವು ಸಾಕು ಬಿಜಯಂಗೈ ನೀವೆಂದಾಗ ನಾವಿದ ಕೇಳಿ ಬಲ್ಲೆವು. ಅಷ್ಟೇ ವಿನೀತನಾಗಿ ತಾಯಿಯ ಮೇಲೆ, ಅಜ್ಜಯ್ಯನ ಮೇಲೆ ಸಿಟ್ಟಿನಿಂದ ಆಕ್ರಮಣದ ಪ್ರವೃತ್ತಿಯನ್ನು ರಾವಣ ಮಾಡಲಿಲ್ಲ. ಆದರೆ ಅವರ ಮಾತನ್ನು ನಯವಾಗಿ ತಿರಸ್ಕರಿಸ್ತಾನೆ ರಾವಣ. ಅಜ್ಜಯ್ಯ, ಇರುವೆಯ ಕಣ್ಣಿಗೆ ಹಸುವಿನ ಹೆಜ್ಜೆಯಷ್ಟಗಲದ ನೀರು ಸಮುದ್ರದಾಗೆ ಕಾಣ್ತದೆ. ಗೋಷ್ಪದ ಜಲ ಅಂತ, ಗೋವಿನ ಪಾದ ಊರಿದವಾಗ ಎಷ್ಟು ದೊಡ್ಡ ಹೊಂಡ ಆಗ್ತದೆ, ಅದರಲ್ಲಿರುವಂತಹ ನೀರು ಇರುವೆಗೆ ಸಮುದ್ರದಾಗೆ ಕಾಣ್ತದೆ. ಅದು ಯಾಕೆಂದರೆ ಇರುವೆ ಅಣುಪ್ರಮಾಣದ ಪ್ರಾಣಿ, ಅದು ಪ್ರಳಯದ ನೀರು ಅಂತ ತಿಳಿಯುತ್ತದೆ. ಆದರೆ ನನ್ನ ಕಣ್ಣುಗಳಿಗೆ ಅದು ಹಾಗಲ್ಲ. ನಿಮ್ಮ ಕಣ್ಣುಗಳಿಗೆ ಸರಿ, ರಾಮ ಪ್ರಳಯ ಸದೃಶ, ಅದು ನಿಮ್ಮ ಕಣ್ಣು, ಯಾಕಂದ್ರೆ ನೀವು ಇರುವೆಯ ಹಾಗೆ ಅಂತ ಅರ್ಥ. ಆದರೆ ನನಗೆ ಅಣುವಿನಷ್ಟೇ ಕಾಣುವುದು. ನನ್ನ ವಿಕ್ರಮ, ನನ್ನ ವ್ಯಕ್ತಿತ್ವ, ನನ್ನ ಅಧಿಕಾರದ ವ್ಯಾಪ್ತಿ 14 ಲೋಕದ ವ್ಯಾಪ್ತಿ ಇದೆ ಅಂತ ಅರ್ಥ. ನೀವು ಕತೆ ಹೇಳಬೇಡಿ.
ಇದೆಲ್ಲ ನನಗೆ ಗೊತ್ತುಂಟು ಅಜ್ಜಯ್ಯ, ನೀವು ಕತೆ ಹೇಳಬೇಡಿ, ನನಗೆ ಈ ಕತೆ ಎಲ್ಲ ಗೊತ್ತಿಲ್ಲ, ಅದು ಗೊತ್ತುಂಟು. ಆದರೆ ನೀವು ದಯಮಾಡಿ ಅಂತ ಹೇಳಿದವ. ನಿಮ್ಮ ಭಾವನೆ ಇದು, ಅವ ವಿಷ್ಣು, ಕೆಡಕಬೇಡ. ಇದೆಲ್ಲ ನಿಮ್ಮ ಅಪಹಾಸ್ಯದ ಮಾತುಗಳು. ನಾನು ಯುದ್ಧಕ್ಕೆ ಹೆದರುವುದಿಲ್ಲ. ಯುದ್ಧಕ್ಕೆ ನಾನು ಹಿಂಜರಿಲಿಕ್ಕುಂಟ? ಇಲ್ಲ. ನನ್ನಲ್ಲಿರುವಂತಹ ವಿಕ್ರಮ ಅದು ಸಿಂಹನ ಪರಾಕ್ರಮದಂತೆ ಇರುವಂತಹದ್ದು, ಹೆದರುವುದಿಲ್ಲ. ಶತ್ರುವಿನ ಬಾಣಗಳನ್ನು ಜಯಿಸುವ ಕೀರ್ತಿ ಪಡೆಯುವ ಆಲೋಚನೆ ಉಂಟು. ನಾನು ನಿಮ್ಮ ಅಭಿಪ್ರಾಯವನ್ನು ತೆಕ್ಕೊಳ್ಳುವ ಯೋಚನೆಯಲ್ಲಿಲ್ಲ. ಪುನಃ ಹೇಳ್ತಾನೆ, ಮಗನೇ ಹುಚ್ಚುತನವನ್ನು ಬಿಡು, ದೇವರೊಡನೆ ವೈರವು ಕಠಿಣವಾದದ್ದು. ಅದನ್ನು ತಾಯಿ ಕೈಕಸ ಹೇಳುತ್ತಾಳೆ. ಸುಲಭವಲ್ಲ, ದೊಡ್ಡವರು ಹೇಳಿದ ಮಾತನ್ನು ಗೌರವಿಸು. ಪುನಃ ಹೇಳ್ತಾಳೆ ಅವಳು, ಮನ್ಮಥನ ಗರಡಿಯಲ್ಲಿ ಸಾಧನೆ ಮಾಡುವುದು ಜೀವದ ಒಡನೆ ಸರಸವಾಡಿದಂತೆ. ಮನ್ಮಥನ ಶರಕ್ಕೆ ಕಾಮ ಕೇಳಿ ಅಂತ ನಾವೇನು ಹೇಳ್ತೇವೆ, ಅದು ಜೀವದ ಜೊತೆಗೆ ಸರಸವಾಡಿದ ಹಾಗೆ ಅದು ನಮ್ಮ ಜೀವವನ್ನು ತೆಗೀತದೆ. ನಮ್ಮ ಮಾತನ್ನು ನೀನು ನಡೆಸಿ ಕೊಡು. ಕೈ ಮುಗಿದು ಮಾಲ್ಯವಂತ ರಾವಣನ ಕೈ ಹಿಡಿದು ಹೇಳಿದನಂತೆ, ಕೈ ಮುಗಿದು ಹೇಳಿದನಂತೆ. ವಿನೀತನಾಗಿ ಅವ ಮತ್ತೆ ಪ್ರಾರ್ಥನೆ ಮಾಡಿದನಂತೆ, ನೀನು ಸರಸ ಮಾಡಬೇಡ. ರಾವಣ ತನ್ನ ನಿಲುಮೆಯನ್ನು ಹೇಳ್ತಾನೆ, ಕೇಳೋಣ. ಧರಣಿ ದಲಗೆಳಗಾಗಲುಗುಳಲಿ ತರಣಿ ಬಿಂಬವನ ಭ್ರವಜ ಶಂಕರರು ಕೂಗಿಡಲಿ ಅಬುಧಿ ಮುಸುಕಲಿ ಮುರಿಯಲ ಮರಾದ್ರಿ ತಿರುಗಿಸಿ ತೆಯ ಬಿಟ್ಟೆನಾದರೆ ಕರೈ ಬೇತುಗನೆಂದು ನಮ್ಮನು ಕರಕರಿಸಬೇಡೇಳಿ ಎಂದಡದಿರುಹಿದನು ಮುಖವಾಗ. ಕರಕರಿಸಬೇಡೇಳಿ ಎಂದಡದಿರುಹಿದನು ಮುಖವ. ಭೂಮಿ ತಲೆ ಕೆಳಗಾಗಲಿ, ನನ್ನ ನಿಲುಮೆಯಲ್ಲಿ ಬದಲಾವಣೆ ಇಲ್ಲ ಹೇಳ್ತಾನೆ. ಅಥವಾ ಆಕಾಶವು ಸೂರ್ಯ ಬಿಂಬವನ್ನು ಉಗುಳಲಿ, ಉಗುಳಲಿ ತರಣಿ ಬಿಂಬವನ್ನು ಅಬ್ರವಜ. ಸೂರ್ಯ ಮತ್ತು ಆಕಾಶನಿಕ್ಕೆ ಅವಿನಾಭಾವ ಸಂಬಂಧ. ಸೂರ್ಯ ಸಂಕ, ಅವನ ಚಲನೆ ಸೂರ್ಯನ, ಅದು ಆಕಾಶವನ್ನು ಅವಲಂಬಿಸಿಕೊಂಡಿರುವಂತಹದ್ದು. ಅಂತಹ ಆಕಾಶವೇ ಸೂರ್ಯನನ್ನು ಉಗುಳ್ಳಿ ಕೆಳಗೆ, ಅಂದರೆ ಅಘಟಿತ ಘಟನೆಗಳು ಘಟಿಸಿದರೂ ನನ್ನ ನಿಲುಮೆಯಲ್ಲಿ ಬದಲಾವಣೆ ಇಲ್ಲ. ಒಂದು ಮಾತು ಹೇಳುವಂತಹದ್ದುಂಟು, ಬೆಕ್ಕಿಗೋ ಮೊಲಕ್ಕೋ ಕೋಡು ಬರಲಿ, ಅಂಗೈಯಲ್ಲಿ ರೋಮವನ್ನು ತೆಗೆಯುವಂತಹದ್ದು, ಬೇಯಿಸಿದ ಭತ್ತ ಮೊಳಕೆ ಬರಲಿ ಇತ್ಯಾದಿ ಮಾತುಗಳಲ್ಲಿ ಬೇಯಿಸಿದ ಭತ್ತ ಮೊಳಕೆ ಬರ್ತದೆ ಅಂತ ಅರ್ಥವೂ ಅಲ್ಲ, ಅಥವಾ ಬೆಕ್ಕಿಗೆ ಕೋಡು ಬರ್ತದೆ ಅಂತ ಅರ್ಥ ಅಲ್ಲ. ಇಂತಹ ಅಘಟಿತ ಘಟನೆಗಳು ಸಂಭವಿಸಿದರೂ ನಮ್ಮ ನಿಲುಮೆಯಲ್ಲಿ ಬದಲಾವಣೆ ಇಲ್ಲ ಅಂತ ಹೇಳುವ ಮಾತಿನ ಸ್ಪಷ್ಟೀಕರಣಕ್ಕೆ ಮತ್ತು ಸ್ಫುಟೀಕರಣಕ್ಕೆ ಬೇಕಾಗಿ ಹೇಳುವ ಮಾತುಗಳದು ಅಘಟಿತ ಘಟನೆಗಳು. ಹೀಗೆ ರಾತ್ರಿ ಸೂರ್ಯೋದಯವಾಗಲಿ, ಸೂರ್ಯೋದಯ ಆದರೆ ರಾತ್ರಿ ಅಲ್ಲ ಹಗಲದು, ರಾತ್ರಿ ಉದಯ ಆಗುವಂತಹದ್ದು ಚಂದ್ರ. ಇಂತಹ ಮಾತು ಬ್ರಹ್ಮ ಮಹೇಶ್ವರರು ಅರಚಿಕೊಳ್ಳಿ ಬಂದು, ನನಗೆ ವರ ಕೊಟ್ಟವರು ಬ್ರಹ್ಮ ಮಹೇಶ್ವರರು, ಯಾಕಂದ್ರೆ ನೆನಪಿಸಿದ್ದಾನೆ ಮಾಲ್ಯವಂತ ಅವರು ಏನು ವರ ಕೊಟ್ಟಿದ್ದಾರೆ ಅಂತ. ಅವರು ಅರಚಲಿ, ಆ ಕಾರಣದ ಸಮುದ್ರ ಉಕ್ಕಿ ಬರಲಿ, ಮೇರು ಪರ್ವತ ಮುರಿದು ಬೀಳಲಿ, ನಾನು ಸೀತೆಯನ್ನು ಹಿಂದಕ್ಕೆ ಕೊಡ್ತೇನೆ ಎಂಬ ಪಕ್ಷಕ್ಕೆ ನನ್ನನ್ನು ಹುಚ್ಚ ಅಂತ ತಿಳಿದೀನಿ. ಸೀತೆಯನ್ನು ನಾ ಕೊಟ್ಟನ ರಾವಣನಿಗೆ ಹುಚ್ಚು ಆರಂಭ ಆಗಿದೆ ಅಂತ ನೀವು ಹೇಳಿ, ನಾನು ಸೀತೆಯನ್ನು ಕೊಡುವ ಪ್ರಶ್ನೆಯೇ ಇಲ್ಲ. ಸುಮ್ಮನೆ ಕಾಡಬೇಡಿ. ರಾವಣ ಮುಖ ತಿರುಗಿಸಿದನಂತೆ, ನನಗೆ ಸುಮ್ಮನೆ ನೀವು ರಗಳೆ ಮಾಡಬೇಡಿ. ಅದಕ್ಕಿಂತ ಹೆಚ್ಚು ಬೈಲಿಕ್ಕೆ ಅಜ್ಜಯ್ಯ ಮತ್ತು ತಾಯಿ ಬಂದದ್ದು. ಅಷ್ಟು ಸಜ್ಜನಿಕೆ ರಾವಣನಲ್ಲಿ ಇತ್ತು. ತನ್ನನ್ನು ಬೆಳೆಸಿದ, ತನ್ನನ್ನು ಪೋಷಿಸಿದ ಆ ತಾಯಿ ಮತ್ತು ಅಜ್ಜಯ್ಯನಿಗೆ ಅದಕ್ಕಿಂತ ಹೆಚ್ಚು ಮಾತಾಡಲಿಲ್ಲ, ಮುಖ ತಿರುಗಿಸಿದನಂತೆ. ಕೈಕಸೆ ಮತ್ತು ಮಾಲ್ಯವಂತರು ಕಣ್ಣೀರು ಹಾಕಿ ತಮ್ಮ ಮನೆಗೆ ಹೋದರು. ದಶಮುಖ ಮನಸ್ಸಿನಲ್ಲಿ ಬಹಳವಾಗಿ ಆಲೋಚಿಸಿದ. ಅವನಿಗೆ ವೇದನೆ ಆಗಿದೆ ಒಳಗೆ. ಈ ತಾಯಿ ಮತ್ತು ಮಾಲ್ಯವಂತ ಎಲ್ಲಿಯೂ ಹೇಳಲಿಲ್ಲ, ತನ್ನನ್ನು ಬೆಳೆಸಿದ, ತನ್ನನ್ನು ಪೋಷಿಸಿದ ಅವರೇ ಬಂದಿವತ್ತು ದುಃಖದಿಂದ ತಮ್ಮ ಅಳಲನ್ನು ಹೇಳಿಕೊಂಡಿದ್ದಾರೆ. ಸೀತೆಯನ್ನು ಕೈವಶ ಮಾಡಿಕೊಳ್ಳುವಂಥ ಉಪಾಯ ಎಂಥದ್ದು ಅಂತ ಆಲೋಚನೆ ಮಾಡಿದ. ಒಂದು ವೇಳೆ ಯುದ್ಧ ಆದರೆ ಸರ್ವನಾಶ ಆಗಿ ಹೋಗ್ತದೆ ಅಂತ ಇವರು ಹೇಳಿದರು. ಅವನ ಮನಸ್ಸಿನಲ್ಲಿ ಆಯಿತು. ಕೆಲವೊಮ್ಮೆ ನಾವು ಬಹಿರಂಗವಾಗಿ ಹಿರಿಯರನ್ನು ಆಕ್ಷೇಪಿಸ್ತೇವೆ ನಮ್ಮ ಹಠದಿಂದ,
ಆದರೆ ನಮ್ಮ ಒಳ ಮನಸ್ಸಿಗೆ ಗೊತ್ತಾಗ್ತದೆ ಹಿರಿಯರು ಹೇಳಿದ್ದ ಹೌದು, ಗುರುಗಳು ಹೇಳಿದ್ದ ಹೌದು. ನಮ್ಮಲ್ಲಿರುವಂಥ ಒಂದು ಸ್ವಾಭಿಮಾನ ಅಥವಾ ನಮ್ಮಲ್ಲಿ ಇರುವಂಥ ಅತಿಯಾದ ಆತ್ಮವಿಶ್ವಾಸ ಇರಬಹುದು, ಅಥವಾ ದುರಭಿಮಾನ ಇರಬಹುದು. ಹಿರಿಯರೋ ಅಥವಾ ಗುರುಗಳ ವರ್ಗದವರು ಹೇಳಿದರೆ ಪಕ್ಕ ನಾವು ಒಪ್ಪಿಕೊಳ್ಳುವುದಿಲ್ಲ. ನಮಗೆ ನಮ್ಮ ಒಂದು ಆತ್ಮಾಭಿಮಾನ ಬಿಡುವುದಿಲ್ಲ, ದುರಹಂಕಾರ ಬಿಡುವುದಿಲ್ಲ. ಆದರೆ ಒಳ ಮನಸ್ಸಿಗೆ ಗೊತ್ತಾಗ್ತದೆ ಅವರು ಹೇಳಿದ್ದ ಹೌದು ಅಂತ. ಆವಾಗ ನಾವು ಆ ದಿಕ್ಕಿನಲ್ಲಿ ಕಾರ್ಯಪ್ರವೃತ್ತರಾಗ್ತೇವೆ, ನಮ್ಮನ್ನು ತಿದ್ದಿಕೊಡ್ತೇವೆ. ಬಾಕಿದ್ದವರಿಗೆ ಗೊತ್ತಾಗದಾಗೆ ತಿದ್ದಿಕೊಳ್ಳುವ ಪ್ರಯತ್ನ. ಅದ ಕಾರಣ ಹಾಗಾದರೆ ನಾವು ಸೀತೆಯನ್ನು ವಶವರ್ತಿ ಮಾಡುವುದಕ್ಕೆ, ರಾಮಸೇನೆ ಹಿಂದೆ ಹೋಗುವುದಕ್ಕೆ. ರಾಮಸೇನೆ ಯಾವಾಗ ಹಿಂದೆ ಹೋಗಬೇಕು? ಒಂದೋ ಸೀತೆ ರಾವಣನ ವಶವಾಗಬೇಕು, ಅಥವಾ ಸೀತೆ ನಾಶ ಆಗಿ ಹೋಗಬೇಕು, ಆವಾಗ ಹಿಂದೆ ಹೋದೀತು. ಯುದ್ಧವನ್ನು ತಪ್ಪಿಸುವಂಥ ಒಂದು ಪ್ರಯತ್ನ, ಅಥವಾ ರಾಮನ ಒಂದು ಅಂತಃಸತ್ವವನ್ನು ಕಡಿಮೆ ಮಾಡುವಂಥದ್ದು, ಕುಂಠಿತಗೊಳಿಸುವಂಥದ್ದು, ರಾಮನಲ್ಲಿ ಭರವಸೆಯನ್ನು ಹೇಗೆ ಮಾಡೋದು? ಸೀತೆಯಲ್ಲಿ ರಾಮನ ಕುರಿತಾದ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುವುದು ಹೇಗೆ? ಹೀಗೆ ಅವ ಒಳಸಂಚನ್ನು ಅವ ಆಲೋಚನೆ ಮಾಡಿದನಂತೆ. ಹೇಗೆ ಅಂತ ಕೇಳೋಣ. ರಚಿಸಿದನು ಬಳಿಕವನು ಮಾಯಾ ರಚನೆಯಲ್ಲಿ ನೃಪಶಿರವಾಯ ಸಾಧ್ವಿಯ ಶುಚಿಯ ಸೀತೆಯ ಬಳಿಗೆ ತಂದನವನರ್ಧರಾತ್ರಿಯಲಿ ವಿಚಕಿತ ಸ್ಫಾಲನೆಯ ವಾದ್ಯ ಪ್ರಜಯ ದುಬ್ಬಿನ ಬೊಬ್ಬೆಗಳ ಖಳ ನಿಚಯ ಸಹಿತೈ ತಂದು ಮುಂದಿಳುಹಿದನು ಮಸ್ತಕವ ರಾಮನ ತಲೆಯಂತೆ ಇರುವ ತಲೆಯನ್ನು ನಿರ್ಮಾಣ ಮಾಡುವ ಹಾಗೆ ಒಬ್ಬ ಮಹಾಮಾಯಾವಿಯಾದಂತಹ ವಿದ್ಯುಜ್ಜೀವನನ್ನು ಕರೆದು ಹೇಳ್ತಾನೆ. ಶೂರ್ಪನಖಿಯ ಗಂಡನು ಅದೇ ಹೆಸರಿನ ಸತ್ತು ಹೋಗಿದ್ದಾನೆ. ಒಂದೇ ಹೆಸರಿನ ಅನೇಕ ರಾಕ್ಷಸರು ಲಂಕೆಯಲ್ಲಿದ್ದಾರೆ. ಧೂಮ್ರಾಕ್ಷಾದಿಗಳು ಬಹಳ ಸಲ ಬರ್ತದೆ ಯುದ್ಧಕಾಂಡದಲ್ಲಿ, ಧೂಮ್ರಾಕ್ಷ ಸತ್ತ ಅಂತ. ಪುನಃ ಮರುದಿವಸ ಧೂಮ್ರಾಕ್ಷನ ಹೆಸರು ಬರ್ತದೆ. ಇಂತಹ ರಾಕ್ಷಸರಲ್ಲಿ ಹೆಸರುಗಳು, ಆ ಹೆಸರಿನ ವ್ಯಕ್ತಿಗಳು ಮತ್ತೆ ಮತ್ತೆ ಇರ್ತಾರೆ ಬಹಳ ಮಂದಿ. ಹಾಗೆ ಮಾಯಾವಿಯಾದ ಒಬ್ಬ ವಿದ್ಯುಜ್ಜೀವನನ್ನು ಕರೆದು ರಾಮನ ತಲೆಯಂತೆ ಇರುವ ತಲೆ, ಅಂಥದ್ದೇ ಸಾದೃಶ್ಯ, ಅದನ್ನು ನಿರ್ಮಾಣ ಮಾಡಬೇಕು ನೀನು. ಆ ಮಾಯೆ ಸೃಷ್ಟಿಸು, ಸೀತೆಗೆ ತೋರಿಸು, ಅವಳ ಮುಂದೆ ಹಾಕು ನೀನು. ಆ ಮಾಯೆಯಿಂದ ಮನವೊಲಿಸಿ, ಯುಕ್ತಿಗಳಿಂದ ಒಪ್ಪಿಸಿ ಅವಳನ್ನು ಕರ್ಕೊಂಡು ಬರೋಣ ನೀನು. ಹೇಗಾದರೂ ಮಾಡಿ ನನ್ನ ಅಂತಃಪುರಕ್ಕೆ ಸೀತೆಯನ್ನು ಕರ್ಕೊಂಡು ಬರಬೇಕು ನೀನು. ರಾಮ ಸತ್ತಿದ್ದಾರೆ ಅಂತಾದರೆ ರಾಮನಲ್ಲಿರುವ ಭರವಸೆಯನ್ನು ಕಳ್ಕೊಳ್ತಾಳೆ ಅವಳು. ಹಾಗಾದರೆ ಮುಂದೇನು ದಾರಿ? ರಾವಣನನ್ನು ಸೇರುವುದೇ ದಾರಿ, ಬದುಕಲಿಕ್ಕೆ ಬೇರೆ ದಾರಿ ಇಲ್ಲ ಅಂತ ಆಲೋಚನೆ ಮಾಡಿ ಹೇಳು. ನನ್ನ ಹಠದ ಮಾತು ನಡೆದರೆ ಸಾಕು ಅಂತ ವಿದ್ಯುಜ್ಜೀವನಿಗೆ ಹೇಳಿದ. ವಿದ್ಯುಜ್ಜೀವನು ನೇರವಾಗಿ ಮಾಯೆಯಿಂದ ಕಣ್ಣು ಮುಚ್ಚಿ ತೆರೆಯುವುದರ ಒಳಗೆ ಆಯಾ ಮಾಯಾಶಿರವನ್ನು ವಿದ್ಯುಜ್ಜೀವ ನಿರ್ಮಾಣ ಮಾಡ್ತಾನೆ. ಅರ್ಧರಾತ್ರಿಯ ಸಮಯದಲ್ಲಿ ಪ್ರತಿವೃತೆಯೂ ಆದ, ಪರಿಶುದ್ಧಳೂ ಆದ, ಶುದ್ಧಾಂತಃಕರಣವುಳ್ಳವಳು ಆದಂತಹ ಸೀತೆಯ ಬಳಿಗೆ ತದ್ದನಂತ ಬಹಳ ಸೊಗಸಾಗಿದ್ದಾನೆ. ಅಂತಹ ಆ ವಿಚಲನೆಯಲ್ಲಿ ಬರುವವ ಸೀತೆಯ ಬಳಿಗೆ, ಅಂತಹ ಪತಿವೃತೆಯ ಬಳಿಗೆ, ಮಧ್ಯರಾತ್ರಿ ಅವ ಸಾಧ್ವಿಯ ಬಳಿಗೆ, ಶುಚಿಯಾದ ಸೀತೆಯ ಬಳಿಗೆ ಅಂತ ಹೇಳ್ತಾನೆ. ನೋಡಿ, ಕವಿ ಗೊತ್ತುಂಟು ಸೀತೆಯಲ್ಲಿ ಅದು ನಡೆಯುವುದಿಲ್ಲ ಅಂತ ಗೊತ್ತುಂಟು. ಕವಿ ಮೊದಲು ಹೇಳಿದ್ದಾನೆ, ಸಾಧ್ವಿಯಾದ ಮನಸ್ಸು ಶುಚಿಯಾಗಿರುವ, ಮೈ ಶುಚಿಯಾಗಿರುವ ಸೀತೆಯ ಬಳಿಗೆ ಅವ ಬಂದ ಅಂತ ಸಂದರ್ಭದ ಒಂದು ವರ್ಣನೆಯನ್ನು ಕೇಳೋಣ. ತಳಿರೊಡೆದ ಮಾಮರನ ಗಿಳಿ ಕೋಗಿಲೆ ವಸಂತನಾಗ ಹಂಸೆ ತಾವರೆಗೊಳನ ಚಾತಕಿ ಕಾರ ಮುಗಿಲ ಚಕೋರಿ ಚಂದ್ರಮನ ವಸಂತನ ಹಂಸೆ ತಾವರೆಗೊಳನ ಚಾತಕಿ ಕಾರ ಮುಗಿಲ ಚಕೋರಿ ಚಂದ್ರಮನ ಹಲುಬುವಂತೆ ನಿಜೇಶನನು ಹಂಬಲಿಸುತಿಹ ಜಾನಕಿಯ ಮುಂದವನಿಳುಹಿದನು ಮಸ್ತಕವನುರು ಮಾಯಾ ವಿಲಾಸಕದಗ ಎಲ್ಲಿವರೆಗಿನ ಮಾಯೆ ಅಂದರೆ ಪ್ರಕೃತಿಯನ್ನು ಬೇಕಾದಂತೆ ಹೊಂದಿಸಿಕೊಂಡನಂತೆ ಒಂದು ಕ್ಷಣದಲ್ಲಿ ವಿದ್ಯುಜ್ಜಮ್ಮ ತಮ್ಮನ ಮಾಯೆಯಿಂದ. ಕವಿ ಇಲ್ಲಿ ಬಹಳ ಸೊಗಸಾಗಿ ಅದನ್ನು ಕವಿ ಇಲ್ಲಿ ವರ್ಣಿಸುವುದು ನಮಗೆ ಕಾಣುತ್ತದೆ.
ಚಿಗುರೊಡೆದ ಮಾವಿನ ಮರದ ಗಿಳಿ. ಸೀತಾದೇವಿಯ ತಲೆಯನ್ನು ತಂದಿಡ್ತಾನೆ. ಆ ಸಂದರ್ಭದಲ್ಲಿ ಇಡುವ ಸಂದರ್ಭದಲ್ಲಿ ವರ್ಣಿಸ್ತಾನೆ ಕವಿ. ವಸಂತ ಋತುವಿಗಾಗಿ ಕೋಗಿಲೆ, ತಾವರೆ, ಕೊಳಕ್ಕಾಗಿ ಹಂಸ, ಕಾರ್ಮೋಡಕ್ಕಾಗಿ ಚಾತಕ ಪಕ್ಷಿ, ಬೆಳದಿಂಗಳಿಗಳಿಂದಾಗಿ ಚಕೋರ ಪಕ್ಷಿ ದುಃಖಿಸುವಂತೆ ಸೀತೆಯ ದುಃಖ ಹೇಗಿತ್ತು, ರಾಮನ ನಿರೀಕ್ಷೆ ಹೇಗಿತ್ತು ಎನ್ನುವುದಕ್ಕೆ ಈ ಒಂದು ಕರುಣಾರಸದ ಮಧ್ಯ ಕವಿ ತಂದಂತಹ ಒಂದು ವರ್ಣನೆಯನ್ನು ನೀವು ಗಮನಿಸಿ. ಚಿಗುರೊಡೆದ ಮಾವಿನ ಮರಕ್ಕಾಗಿ ಗಿಳಿ ಕಾಯ್ತದೆ. ಗಿಳಿ. ಅದೇ ರೀತಿ ವಸಂತ ಋತುವಿಗಾಗಿ ಕೋಗಿಲೆ ಕಾಯ್ತದೆ. ಯಾಕೆ? ಹಾಡುವುದಕ್ಕೆ ಬೇಕಾಗಿ. ತಾವರೆಯ ಕೊಳಕ್ಕಾಗಿ ಹಂಸ ಕಾಯುತ್ತದೆ, ಈಜಾಡುವುದಕ್ಕೆ ಬೇಕಾಗಿ. ಕಾರ್ಮೋಡಕ್ಕಾಗಿ ಚಾತಕ ಪಕ್ಷಿ ಕಾಣುತ್ತದೆ, ಯಾಕೆಂದ್ರೆ ಮಳೆ ಬರ್ತದೆ. ಬೆಳದಿಂಗಳಿಂದಾಗಿ ಚಕೋರ ಪಕ್ಷಿ ದುಃಖಿಸುವಂತೆ. ಇದೆಲ್ಲ ಆಗಲಿಲ್ಲ ಅಂತ ಚಕೋರ ಪಕ್ಷಿ ದುಃಖ ಮಾಡ್ತದೆ. ಅದೇ ರೀತಿ ಸೀತೆಯ ಸ್ಥಿತಿ ಇತ್ತು. ಅಲ್ಲಿ ವಿದ್ಯುಜ್ಜಿಮ ರಾಮನ ಶಿರಸ್ಸು ಹಾಕಿದ, ಹಣೆಗೆ ಚುಚ್ಚಿದ ಬಾಣ, ರಕ್ತ ಹರಿತಾ ಇತ್ತು, ಕಣ್ಣುಗಳು ಕಿರುಜಟೆ, ಕತ್ತು ಕತ್ತರಿಸಿ ಹೋಗಿದೆ, ಹೊಳೆಯುವ ಕೆನ್ನೆಯ ಅರ್ಧ ಮುಚ್ಚಿದ ಕಣ್ಣು. ನೋಡಿ, ಇಗೋ ದೇವಿ ನೋಡು, ಇದು ರಾಮನ ತಲೆ ಅಂತ ವಿದ್ಯುಜ್ಜಿಮ ಹಾಕಿದ. ಇಂದಿನ ಕಾಳಗದಲ್ಲಿ ರಾಕ್ಷಸರನ್ನು ರಾಮ ಕೊಂದು ಕಳೆದಿದ್ದಾನೆ. ಅಪ್ರತಿಮ ವಿಕ್ರಮ ಇದ್ದಾನೆ. ರಾಮ ಸಾಮಾನ್ಯ ಅಲ್ಲ. ರಾಘವನ ಎದುರಿನಲ್ಲಿ ಯಾರೂ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಲೆಕ್ಕವಿಲ್ಲದಷ್ಟು ಜನ ರಾಕ್ಷಸರು ಸತ್ತೋಗಿದೆ. ರಾಮನ ಪರಾಕ್ರಮವನ್ನು ವರ್ಣಿಸಿದ. ಆದರೆ ಅನಂತರ ಮಾಯಾರೂಪಿನಿಂದ ರಾಮನನ್ನು ಯುದ್ಧದಲ್ಲಿ ಎದುರಿಸಿ, ನಾನು ಅವನ ತಲೆಯನ್ನು ತಂದಿದ್ದೇನೆ, ಅಷ್ಟು ಜನ ಕೊಂದರು, ನಾನು ಮಹಾಮಯವಿದ್ದೇನೆ, ರಾಮನ ತಲೆ ತಂದಿದ್ದೇನೆ. ವಾನರರು ನಿಲ್ಲಲಾರದೆ ಓಡಿದ್ದಾರೆ. ಲಕ್ಷ್ಮಣ ಏನಾದ, ವಿಭೀಷಣ ಏನಾದಂತ ನನಗೆ ಗೊತ್ತಿಲ್ಲ. ಎಲ್ಲ ಬೆನ್ನು ಹಾಕಿದ್ದಾರೆ, ಊರಿಗೆ ಹೋದ್ರೆ ಏನೋ ಅಂತ ನನಗೆ ಗೊತ್ತಿಲ್ಲ. ಅಂತೂ ಇದು ರಾಮನ ತಲೆ ಅಂತ ಹೇಳ್ತಾನೆ. ಸುಗ್ರೀವ, ಹನುಮಂತ ಎಲ್ಲ ಸೋತು ಋಣ ತೀರಿಸಿಕೊಂಡ್ರವರೆಲ್ಲ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ರಾಮನ ವೀರಗತ್ತಿ ನೋಡು, ಅವನ ಬತ್ತಳಿಕೆ ನೋಡು, ಅವನ ಬಿಲ್ಲು ನೋಡು, ಈ ಆಯುಧಗಳನ್ನು ಹಾಕ್ತಾನೆ. ಲಂಕಾಧೀಶ್ವರನಿಗೆ ಸಮಾನಾದವರು ಯಾರೂ ಇಲ್ಲ. ದೇವತಾ ಸ್ತ್ರೀಯರು, ಮಾನವ ಸ್ತ್ರೀಯರು, ಉರಗ ಸ್ತ್ರೀಯರು ಎಲ್ಲ ರಾವಣನಿಗೆ ಸೋಲದೆ ಇರುವವರು ಯಾರೂ ಇಲ್ಲ. ನೀವು ಇಷ್ಟರಲ್ಲಿ ರಾವಣನನ್ನು ಸೇವಿಸುವುದು ಒಳ್ಳೆಯದು. ಜಯಶೀಲನಾದಂತಹ ಲಂಕೆಯ ಒಡೆಯ ಯುದ್ಧದಲ್ಲಿ ಗೆದ್ದಿದ್ದಾನೆ. ಮಗಳಾಗಿ ನೀವು ಚೆನ್ನಾಗಿ ಗಮನಿಸಿ. ಭೂಮಿಯ ಮಗಳಾಗಿ ನಾವು ಯಾಕೆ ವಿವರಿಸುವುದು, ನೀವು ತಿಳಿಬಹುದಲ್ಲ. ನೀನು ಒಪ್ಪಿಗೆಯ ಉತ್ತರವನ್ನು ಕೊಡಬೇಕು, ಅದು ಯೋಗ್ಯ. ರಾವಣನನ್ನು ನೀನು ಓಲೈಸುವುದು, ಕೈ ಹಿಡಿಯುವುದು, ಅನುಕೂಲವಾಗಿರುವುದು ಒಳ್ಳೆಯದು ಅಂತ ನನಗನ್ನಿಸ್ತದೆ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಈ ಅತಿರಂಜವನೆಯ ಮಾಯದ ತಲೆಯಿಂದ ಸೀತೆಯ ಸ್ಥಿತಿ ಏನು ಅಂತ ಕೇಳೋಣ. ಮಾಯದಭಿರಾಜನೆಯ ಚಿರಗದೋ ಆಯತ ಬಗೆಯೇನ ಬಲ್ಲಳು ಹಾಯನುತ ಹಮ್ಮೈಸಿ ಮೂರ್ಛಿತೆಯಾಗಿ ಖಳಬಳಿಕ ಸಾಯ ಬಗೆದಳಲ ಪತಿವ್ರತೆ, ಸಾಯ ಬಗೆದಳಲ ಪತಿವ್ರತೆ ತಾಯಿ ತಾನಿಹುದು ಚಿತವಲ್ಲೆನು ತಾಯಸದ ಮರುಕದಲ್ಲಿ ತಿರುಗಿದನ ಸುರನಿತ್ತೆಡೆಗೆ ತಿರುಗಿದನು. ವಿದ್ಯುಜ್ಜಿಮ್ನ ಬಾಣದಂತಹ ಮಾತುಗಳು ಸೀತೆಗೆ ಚುಚ್ಚಿತು. ಅಸಹ್ಯವಾದಂತಹ ಮಾತುಗಳು. ಕಣ್ಣ ಮುಂದೆ ರಕ್ತಸಿಕ್ತವಾದಂತಹ ರಾಮನ ಮುಖವನ್ನೇ ಹೋಲುವ ರುಂಡ. ಮಾಯೆ ಸಾಮಾನ್ಯ ಯಾರಿಗೂ ಅರ್ಥ ಆಗಲಿಕ್ಕಿಲ್ಲ. ರಾಮನ ಸಾದೃಶ್ಯವುಳ್ಳಂತಹ ಮುಖ, ರಕ್ತಸಿಕ್ತದ ಸುಡುವ ದೇಹಸ್ಥಿತಿ, ಬಾಣಗಳಿಂದ ಚುಚ್ಚುವ ನೋವನುಭವಿಸಿದಂತೆ ಸೀತೆ ಆ ಸಂದರ್ಭದಲ್ಲಿ. ಮಾಯೆಯಿಂದ ಹೊಡೆಯುವ ತಲೆ ಅಂತ ವಿಶಾಲ ಲೋಚನೆ ಸೀತೆಗೆ ಗೊತ್ತುಂಟು ಅಂತ ಕವಿ ಹೇಳ್ತಾನೆ. ಕಾತರಳಾಗಿ ಮೂರ್ಛೆ ಹೋದಲಂತ ಇದನ್ನು ಕಂಡ ಕ್ಷಣವೇ ಬಿದ್ಲು ಬಿಟ್ಲಲ್ಲಿ ಕುಳಿತಲಿದ್ದರೆ ಶಿಂಶುಪ ವೃಕ್ಷದಡಿಯಲ್ಲಿ. ಪತಿವೃತ್ತಿಯಾದಂತಹ ತಾಯಿ ಸಾಯಲು ಬಯಸಿದಳೋ, ಇನ್ನು ಜೀವಂತ ಆಗುವುದಿಲ್ವೋ ಅಂತ ವಿದ್ಯುಜ್ಜೀವನಿಗೆ ಹೆದರಿಕೆ ಆಯಿತು. ರಾವಣ ಸೀತೆಯನ್ನು ಅಪೇಕ್ಷಿಸಿದ್ದಾನೆ. ದೇಹ ಉರುಳಿ ಬಿದ್ದಿದೆ. ಓಡಿದವ ಅಲ್ಲಿಂದ ನೇರ ರಾವಣನ ಬಳಿಗೆ ಹೋದ.
ಸ್ವಾಮಿ ನೀ ಅಪ್ಪಣೆ ಮಾಡಿದಂತೆ ಮಾಡಿದ ಮಾಯಾ ತಲೆಯನ್ನು ಹಾಕಿದೆ ಅವಳ ಕಾಲಬುಡದಲ್ಲಿ. ಆದರೆ ಅವಳು ನೆಲಕ್ಕೆ ಉರುಳಿ ಹೋದಳು. ಅವಳ ಪ್ರಾಣ ಪಕ್ಷಿ ಹಾರಿ ಹೋಯಿತು ಅಂತ ನನಗೆ ಗೊತ್ತಿಲ್ಲ. ಮಾತನಾಡಲಿಕ್ಕೆ ಅವಕಾಶವೇ ಇಲ್ಲ. ಏನೂ ಮಾತಾಡಲಿಲ್ಲ. ನಾನು ಹೇಳಿದ ಕ್ಷಣ, ಇದನ್ನು ಕಂಡ ಕ್ಷಣ ಬಿದ್ದಿದ್ದಾಳೆ. ಮೂರ್ಛಾ ಸರ್ಪದ ವಿಷ ಗರುಡಧ್ವಜ ಶ್ರೀರಾಮನ ನಾಮೋಚ್ಚಾರಣೆಯಿಂದ ಸೀತೆ ಕಣ್ತೆರೆದ್ಲು ಅಂತ ಹೇಳ್ತಾರೆ ನೋಡಿ. ಹಾಗಾದರೆ ಸೀತೆಯ ಮೂರ್ಛೆಗೆ, ಸೀತೆಯ ವೇದನೆಗೆ, ಸೀತೆಯ ಅಸಹನೀಯ ದುಃಖಕ್ಕೆ ಯಾವುದು ಔಷಧ, ಉಪಚಾರ ಯಾವುದು? ರಾಮನ ನಾಮೋಚ್ಚಾರಣೆ. ರಾಮನಾಮವನ್ನು ಹೇಳುತ್ತಿದ್ದಂತೆ ಅವಳು ಮತ್ತೆ ಮೇಲೆದ್ದಳಂತೆ. ಆ ತಾಯಿ ವಿಶಾಲ ನೇತ್ರೆಯ ಅಗಲವಾದಂತಹ ಎದೆ, ಸಾಲವೃಕ್ಷದಂತಹ ತೋಳುಗಳು, ನೀಲಮೇಘ ಶ್ಯಾಮನ ನೆನೆದು ಶೋಕಿಸಿದಳು ಅಂತ ಹೇಳ್ತಾರೆ. ದುಃಖ ಮಾಡಿದ್ಲು. ಆ ಸಂದರ್ಭದಲ್ಲಿ ಆ ನೊಸಲನ್ನು ಅವಳು ಹಿಡ್ಕೊಂಡು ಏನ್ ಮಾಡ್ತಾಳೆ ಕೇಳೋಣ. ನೊಸಲ ನೊಸಲ ದೊರೆಸಿದಳು, ಚುಂಬಿಸಿದಳು ಉಭಯ ಕದಂಬುಗಳ, ನಿಟ್ಟಿಸದಳೊಲೆದಳು ಮುದ್ದುಗೈದಳು ಲಲ್ಲೆವಾತಿನಲಿ, ಒಸೆದು ಚೈ ಮುಂಡಾಡುತ್ತಲಗಿಸಿದಳನುರಾಗ ಪ್ರಪಂಚದ ಕೊಸರಿಕೆಯ ಕಳವಳದ ಮೈ ಮರೆವೆಯಲಿ ಮಸ್ತಕವಾ ಸೀತೆ, ಕೊಸರಿಕೆಯ ಕಳವಳದ ಮೈ ಮರೆವೆಯಲಿ ಮಸ್ತಕವಾ ಮುಂಡಾಡುತ್ತ ಸೀತೆ. ಮಾಯಾ ಶಿರವನ್ನು ತಬ್ಬಿಕೊಂಡು ಮುಂಡಾಡಿಕೊಂಡು ಕೈಯಲ್ಲಿ ಹಿಡ್ಕೊಂಡು ಆ ಮಹಾತಾಯಿ, ಆ ಜಗನ್ಮಾತೆಯಾದಂತಹ ಸೀತೆ ಮಾನವ ಸಹಜವಾಗಿ ಕಣ್ಣೀರಿಳಿಸ್ತಾಳೆ, ದುಃಖಿಸ್ತಾಳೆ. ಮಾಯಾ ತಲೆಯ ಹಣೆಗೆ ತನ್ನ ಹಣೆಯನ್ನು ತಿಕ್ಕಿದಳಂತೆ. ತನ್ನ ಕೆನ್ನೆಗಳಿಂದ ಮುತ್ತಿಟ್ಟಳು, ದಿಟ್ಟಿಸಿ ನೋಡಿದಳು, ಮೈದೂಗಿದಳು. ಕವಿ ಹೇಳುತ್ತಾನೆ ಆ ಭಾವನೆಯನ್ನು. ಪ್ರೀತಿಯ ಮಾತುಗಳಿಂದ ಮುದ್ದಿಸಿದಳು, ಮುದ್ದಾಡುತ್ತಾ ಅತಿಶಯ ಪ್ರೇಮದಿಂದ ನಿರ್ವ್ಯಾಜಾಂತಕರಣವಾದದ್ದು, ಅವ್ಯಾಜಾಂತಕರಣವಾದಂತಹದ್ದು, ಆಸೆಯಿಂದ ಕಳವಳಗೊಂಡು ಮೈ ಮರೆತಲು ತಲೆಯನ್ನು ಅಪ್ಪಿಕೊಂಡಳು. 18 ಪುರಾಣಗಳಿರಬಹುದು, ಅನೇಕ ಇಂತಹ ಪುರಾಣ ಕಾವ್ಯಗಳಿರಬಹುದು. ಒಂದು ಪಾತ್ರ, ಒಬ್ಬಾಕೆ ತಾಯಿ, ನೀವು ಯಾವುದನ್ನು ತೆಕ್ಕೊಳ್ಳಿ, ಒಂದು 10 ತಿಂಗಳಿನ ಅವಧಿಯಲ್ಲಿ ಈ ಕೈ ಹಿಡಿದ ಗಂಡನನ್ನು ಕಳ್ಕೊಂಡು ಆ ಗಂಡನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಅಲ್ಲಲ್ಲಿ ಕರುಣೆ, ಕಣ್ಣೀರು, ದುಃಖ, ಒಂದು ಅಪೂರ್ವ ಸೀತೆಯ ಕರುಣಾರಸವನ್ನು ಕವಿ ಕಲ್ಪಿಸಿದ್ದಾರೆ. ಮಹಾಭಾರತದಲ್ಲಿ ವಸ್ತ್ರಾಪಾರಕ್ಕೊಳಗಾಗುವ ದ್ರೌಪದಿ, ಕೀಚಕನಿಂದ ಛೇಡಿಸಲ್ಪಡುವ ದ್ರೌಪದಿ, ಸೈಂಧವನಿಂದ ಅವಮಾನಿತಳಾಗುವಂತಹ ದ್ರೌಪದಿ ನಾವು ಕಾಣ್ತೇವೆ ಅಲ್ಲಲ್ಲಿ. ಆದರೆ ದೀರ್ಘ ಸಮಯ ಇದೆ. ಅದು 1 ವರ್ಷದ 10 ತಿಂಗಳಿನಲ್ಲಿ ಆಗುವಂತಹದ್ದಲ್ಲ. ಸೀತೆಗೆ ಅಲ್ಲಲ್ಲಿ ಆಗುವಂತಹ ರಾಕ್ಷಸರ ವಂಚನೆ, ಮೋಸ, ಹಿಂಸೆ. ದ್ರೌಪದಿಯ ಜೊತೆಗೆ ಪಾಂಡವರು ಇರ್ತಾರೆ ಎಲ್ಲ ಜೊತೆಯಾಗಿ. ಇಲ್ಲಿ ಯಾರೂ ಇಲ್ಲ. ರಾಮ ಎಲ್ಲಿದ್ದಾನೆ ಅಂತ ಗೊತ್ತಾಗಲಿಲ್ಲ. ರಾಮ ಲಂಕಾ ಪ್ರವೇಶ ಮಾಡಿದ್ದು ಮಾತ್ರ ಅವಳಿಗೆ ಗೊತ್ತಾಗಿದೆ. ಇವನು ನನ್ನ ಪತಿಯಾಗದಿರನು, ನನ್ನ ಪ್ರೇಮದ ರಸ ತುಂಬಿದ ಮನ್ಮಥನಾಗದಿರನು. ಅವಳ ಏಕಾಗ್ರತೆ ಮತ್ತು ಅವಳ ನಿಷ್ಠೆ, ನನ್ನ ಪ್ರೀತಿ ಪಾತ್ರ ಪತಿಯಾಗದಿರನು ಸರಮೆಯನ್ನು ಕುರಿದು, ನನ್ನವರು ಅಂತ ತನ್ನ ಮಾತಿಗೆ ಕಿವಿಯಾಗುವಂತಹದ್ದು ಸರಮೆ ಮತ್ತು ತ್ರಿಜಟೆ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಹೀಗಾಗಬಾರದಿತ್ತು. ತ್ರಿಜಟೆ ಕೇಳು, ನನಗೆ ಪಾಪ ತಗುಲಿತೆ, ನಾನು ಗಂಡನನ್ನು ಕಳೆದುಕೊಳ್ಳುವಂತಹ ಪಾಪ ಕಾರ್ಯ ಹಿಂದಿನ ಜನ್ಮದಲ್ಲಿ ಮಾಡಿರಬಹುದು ಸರಮೆ. ಈ ಜನ್ಮದಲ್ಲಿ ಗಂಡನನ್ನು ಕಳ್ಕೊಳ್ಳುವ ಪಾಪ ನಾನು ಮಾಡಲಿಲ್ಲ. ಮುತ್ತೈದೆತನ ಲಕ್ಷಣ ನಾಶವಾಯಿತೋ ಹೇಗೆ? ನನ್ನ ಮುಖದಲ್ಲಿ ಹಣೆಯಲ್ಲಿ ತಿಲಕ ಇಲ್ವೋ? ಮುತ್ತೈದೆತನದ ಲಕ್ಷಣ ಇಲ್ವೋ ಅಂತ ಕೇಳ್ತಾಳೆ ಅವಳು. ಕೊಲೆ ಪಾತಕಿಯಾದೆ, ಪತಿಯ ಮರಣಕ್ಕೆ ನಾನು ಕಾರಣನಾದೆ. ಪಾಪಿ ಬ್ರಹ್ಮನನ್ನು ಯಾಕೆ ಸೃಷ್ಟಿಸಿದ? ಈ ಪಾಪಿಯನ್ನು ಬ್ರಹ್ಮ ಯಾಕೆ ಸೃಷ್ಟಿಸಿದ ಅವಳು ಹೇಳ್ತಾಳೆ.
ನಾನು ಏತಕ್ಕೆ ಸೃಷ್ಟಿಸಿದನೋ ಬ್ರಹ್ಮ ಗೊತ್ತಿಲ್ಲ. ಮನುವಂಶವನ್ನು ನೆನಪಿಸಿಕೊಳ್ತಾಳೆ, ಕೇಳೋಣ. ಜರಿದುದೇ ಮನು ಪೀಳಿಗೆಯ ಸುರಗಿರಿಗೆ ದಿಳೀಪಾನ್ವಯದ ಸುರತರು ಮುರಿದುದೇ ರಘುವಂಶವಾರಿದಿ ಬರೆದುದೇ ಅಕಟ ಸರಿದುದೇ ಕಾಕುಸ್ಥ ಕುಲದುಬ್ಬರದ ಸಿರಿಗೆ ರಘುವಂಶದಗ್ಗದ ತರಣಿ ಮಂಡಲ ಅಸ್ತಮಿಸಿದುದೇ ಯದಳ ಸೀತೆ ರಘುವಂಶದಗ್ಗದ ತರಣಿ ಮಂಡಲ ಅಸ್ತಮಿಸಿದುದೇ ಯದಳ ಸೀತೆ ರಾಮ. ಮನುವಂಶದ ಪರಂಪರೆ, ಅದರ ಕೀರ್ತಿ, ಅದರ ಘನತೆ ಅದು ಅಪೂರ್ವವಾದದ್ದು. ಮನುಸ್ಮೃತಿ ಒಂದು ಸಾಕು, ಜೀವನ ಸಂವಿಧಾನ. ಒಬ್ಬೊಬ್ಬರು ಸೂರ್ಯವಂಶದ ಮನುವಂಶ ಸಾಧಕರು ಮಾಡಿದ ಕೆಲಸ ಏನು? ಇದು ಪುಣ್ಯತಮವಾದದ್ದು, ಲೋಕಾದರ್ಶವಾದದ್ದು. ಹಾಗೆ ಮನುವಂಶದ ಘನತೆ ಏನುಂಟು, ಮೇರು ಪರ್ವತ. ಒಬ್ಬೊಬ್ಬರು ಪರ್ವತೋಪಾದಿಯಲ್ಲಿ ಸಾಧನೆ ಮಾಡಿದವರು ಅದು ಕಳಚಿ ಬಿತ್ತೋ ಕುಸಿದು ಬಿತ್ತೋ ಅಂತ ಹೇಳ್ತಾರೆ. ಆ ಪುಣ್ಯ ನನಗೆ ಸಿಗದೆ ಹೋಯ್ತಲ್ಲ. ಮನೆತನಕ್ಕೆ ಸೊಸೆಯಾಗಿ ಬಂದಿದೆ ನಾನು. ಒಂದು ಮನೆತನದ ಪುಣ್ಯ, ಅವರ ಸಾಧನೆ ಏನುಂಟು, ಆ ಮನೆಗೆ ಸೊಸೆಯಾಗಿ ಬಂದವರಿಗೆ ಆ ಪುಣ್ಯದಲ್ಲಿ ಪಾಲಿದೆ. ಅದು ಇಲ್ಲದೆ ಹೋಯ್ತೋ ಅಂತ ಅವಳು ಹೇಳ್ತಾಳೆ. ದಿಲೀಪ ವಂಶ ಇದು. ಗೋಪೂಜೆ ಮಾಡಿ ಕಾಮಧೇನುವನ್ನು ತೃಪ್ತಿಪಡಿಸಿ ವಂಶವಲ್ಲರಿಯನ್ನು ಪಲ್ಲವಿಸಿಕೊಂಡ ದಿಲೀಪ. ಏನು ಕಾಮಧೇನುವಿನ ಪೂಜೆ ಏನು, ಗೋಪೂಜೆ ಏನು, ದಿಲೀಪನ ಸಾಧನೆ ಸಣ್ಣ. ಅವ ಮಾಡಿದ ಪುಣ್ಯ ಇಲ್ವೋ? ಅದು ಉಂಟಲ್ಲ, ಅದು ಕಲ್ಪವೃಕ್ಷದಷ್ಟು ಉಂಟು ಆ ಪುಣ್ಯ. ಒಬ್ಬ ರಘುವಂಶ, ರಘು ಮಾಡಿದ ಸಾಧನೆ ಇಲ್ವೋ? ದಾನದ ಮೂಲಕವಾಗಿ ಆ ಮನೆತನದವರು ಅನೇಕ ಮಂದಿ ಸಾಧಕರಿದ್ದಾರೆ. ಗಂಗೆಯನ್ನು ಭುವಿಗಿಳಿಸಿದ ಭಗೀರಥ ಇಲ್ವೋ? ಪೂರ್ವ ಪಿತೃಗಳನ್ನು ಪಿತೃಲೋಕಕ್ಕೆ ಕಳುಹಿಸಿದಂತಹ ದಿಲೀಪ ಇದ್ದಾನೆ. ಕಕುತ್ಸ ಅಥವಾ ಕಾಕುತ್ಸ, ಪುರಂಜಯ ನಾಮಕ ಇಲ್ವ? ದೇವೇಂದ್ರನನ್ನೇ ವಾಹನವಾಗಿ ಬಳಸಿ ದೇವಲೋಕಕ್ಕೆ ಕ್ಷೇಮ ಕೊಟ್ಟವ ಇಲ್ವೋ? ಆ ಸಂಪತ್ತಿಲ್ವೋ? ರಘುವಂಶ ಸೂರ್ಯಬಿಂಬ ಮುಳುಗೀತೆ. ದಶರಥನವರೆಗೆ ಎಲ್ಲರೂ ರಘುಕುಲದಲ್ಲಿ ಮೈಯ ಮಾಂಸವನ್ನು ಕಡಿದುಕೊಟ್ಟವರು. ಎಂತೆಂಥವರಾಗಿ ಹೋದರು. ಯಾರ ಪುಣ್ಯವೂ ನನಗೆ ಇಲ್ಲದೆ ಹೋಯಿತಾ ಅಂತವಳು ತನ್ನ ಆದಂತಹ ಬವಣೆ ಏನುಂಟು ಅದನ್ನು ಅವಳು ಹೇಳಿಕೊಡ್ತಾಳೆ. ಅರಿಶಿನದ ಭಾಗ್ಯ ತುಂಡಾಯಿತು ನನ್ನದು, ನನ್ನ ಬೈತಲೆಯ ಸೊಗಸು ಹೋಯಿತೋ ಹೇಗೆ. ಇದೆಲ್ಲ ಪತಿವೃತೆಯಾದಂಥವಳಿಗಿರುವ ಲಕ್ಷಣಗಳು. ಹಣೆಯಲ್ಲಿ ಕುಂಕುಮ, ಮೂಗಿನಲ್ಲಿ ನತ್ತು, ಕೈಯಲ್ಲಿ ಬಳೆ, ಕುತ್ತಿಗೆಯಲ್ಲಿ ಮಾಂಗಲ್ಯ, ಕಾಲು ಬೆರಳಿನಲ್ಲಿ ಕಾಲುಂಗುರು. ಇದು ಪತಿವೃತೆಗಿರುವಂತಹ ಪಂಚಲಕ್ಷಣಗಳು. ಇದು ಒಂದೊಂದು ಕಳಚಿ ಹೋಯಿತೋ ತ್ರಿಜಟೆಯ ಸರಬೆ ಅಂತ ಅವಳು ಕೇಳ್ತಾಳೆ. ನನಗೆ ಭಾಗ್ಯ ಇಲ್ವೋ? ಕಣ್ಣಿನ ಕಾಡಿಗೆ ಚೆಲುವು ಮಾಯವಾಯಿತೋ? ಆದಷ್ಟು ಬೇಗ ನನ್ನನ್ನು ಪತಿಯ ಬಳಿಗೆ ಕಳುಹಿಸು. ಅಂದರೆ ರಾಮ ಎಲ್ಲಿಯಾದರೂ ಸತ್ತು ಹೋದರೆ ಆ ರಾಮನ ಜೊತೆಗೆ ನನ್ನ ಜೀವಾತ್ಮ ಹೊರಟು ಹೋಗಲಿ. ಅಲ್ಲ, ರಾಮ ಬದುಕಿದ್ರೆ ಆ ರಾಮನ ಸನ್ನಿಧಾನಕ್ಕೆ ನನಗೆ ಹೋಗಬೇಕು. ನನಗೆ ರಾಮ ಇದ್ದಾನೋ ಇಲ್ವೋ ಅಂತೊಮ್ಮೆ ನೋಡಬೇಕು ಅಂತ ಅವಳು ತನ್ನ ಅಪೇಕ್ಷೆಯನ್ನು, ಕಮಲಲೋಚನ ರಾಮನನ್ನು ಕೂಡುವ ಆಸೆಯಿಂದ ನಾನು ಬದುಕಿಕೊಂಡಿದ್ದೇನೆ. ಯಾಕೆ ನಾನು ಬದುಕಿದ್ದು? ರಾಮನನ್ನು ಸೇರುತ್ತೇನೆ ಅಂತ ಬದುಕಿದ್ದು. ಮತ್ತು ಯಾವ ವೈಭವಕ್ಕೂ ಅಲ್ಲ, ಯಾವ ಸುಖಕ್ಕೂ ಅಲ್ಲ, ರಾಮನನ್ನು ಸಂಧಿಸುವುದಕ್ಕಾಗಿ ನಾನು ಬದುಕಿದ್ದೇನೆ. ಜಗತ್ತಿನಲ್ಲಿ ಜೀವವಿದ್ದು ಫಲವೇನು ರಾಮ ಇಲ್ಲದ ಮೇಲೆ? ನನಗೆ ಅಸ್ತಿತ್ವ ಏನು ರಾಮ ಇಲ್ಲದ ಮೇಲೆ? ನನ್ನ ಅಸ್ತಿತ್ವ, ನನ್ನ ಉಸಿರು, ಇಡೀ ನನ್ನ ವ್ಯಕ್ತಿತ್ವ ರಾಮನನ್ನು ಅವಲಂಬಿಸಿಕೊಂಡಿದೆ. ಜೀವದೊಡೆಯನ ಬಳಿಗೆ ನನ್ನ ಜೀವವನ್ನು ಕಳುಹಿಸ್ತೇನೆ ನಾನು. ಆ ರಾಮನ ಜೊತೆಗೆ ನಾ ಹೋಗ್ತೇನೆ. ನನಗೆ ಸಾಯುವ ಉಪಾಯವನ್ನು ಹೇಳುವಂಥವಳು ಹೇಳಿದ್ಲಂತೆ ಆ ಸರಮೆಯಲ್ಲಿ. ಇದು ನಿಜವಾದ ರಾಮನ ತಲೆ ಅಲ್ಲವೇ ಎಂಬುದನ್ನು ನಿಶ್ಚಯ ತಿಳಿಸಲು ಸರಮೆ ತ್ರಿಜಟೆಯರು ಭಯಗೊಂಡ್ರು. ಅವಳು ಕಣ್ಣೀರ ಧಾರೆಯನ್ನು ಹರಿಸ್ತಾ ಇದ್ಲು. ಏನು ಅರ್ಥ ಆಗಲಿಲ್ಲ. ತಲೆಯು ಬಣ್ಣಗೆಟ್ಟುದನ್ನು ಕಂಡು ಮಾಯಾ ತಲೆ ಎಂಬುದನ್ನು ಅವರು ಅರಿತರು. ಅವರಿಗೆ ಆವಾಗ ಗೊತ್ತಾಯಿತು ಇದು ಮಾಯಾ ತಲೆ ಅಂತಂದರೆ ಬಣ್ಣ ಬದಲಾವಣೆ ಮಾಡಿತದು, ಸಹಜತೆಯನ್ನು ಕಳ್ಕೊಂಡಿತು, ಅದರಲ್ಲಿ ಯಾವುದೋ ವಿಕಾರಗಳು ಹುಟ್ಟಿಕೊಂಡಿತು. ಅಷ್ಟೊತ್ತಿಗೆ ಈ ರಾಕ್ಷಸಿಯರಿಗೆ
ಇದು ಮಾಯೆ ಅಂತ ಗೊತ್ತಾಯಿತು. ಏನು ಹೇಳ್ತಾರೆ ಅಂತ ಕೇಳೋಣ. ಬಿಸುಡು ಬಿಸುಡೆಲೆ ದೇವಿ ಚಿರವದು ಬಸುಮತಿ ಶನದಲ್ಲ ಮುಟ್ಟದಿರ ಸುರ ಕೃತ್ಯದ ಕೃತ ಕವಿದು ಬಿಸುಡೆನುತ ಹರೆ ತಂದು ಶಶಿಮುಖಿಯ ಸಿರಿಕರದ ಶಿರವನು ಬಿಸುಡಿಸಿದರಳು. ಶಶಿಮುಖಿಯ ಸಿರಿಕರದ ಶಿರವನು ಬಿಸುಡಿಸಿದರು. ಅಳಿದಳಕ ಪಂಕ್ತಿಯ ಪಸರಿಕೆಯನೇ ಬರಿಸಿ ನಿಲ್ಲಿಸಿದರ್ ಅವನಿಜಯ. ಇದನ್ನು ಕಂಡಂತಹ ಸರಮೆ ತ್ರಿಜಟೆಯರು ಸೀತಾಮಾತೆಯ ಸನಿಹಕ್ಕೆ ಬಂದರು. ಅಮ್ಮ ತಾಯಿ, ಅದನ್ನು ಬಿಸಾಡು, ಅದನ್ನು ಮುದ್ದು ಮಾಡಬೇಡ, ಅದಕ್ಕೆ ಮುತ್ತು ಕೊಡಬೇಡ, ಅದನ್ನು ತಡವರಿಸಬೇಡ, ಅದು ಮಾಯೆ ಅಂತ ಹೇಳಿದ್ರು. ಮುಟ್ಟಬೇಡ, ಅದು ರಾಮನದ್ದಲ್ಲ, ಅದು ಮುಟ್ಟಬೇಡ. ರಾಕ್ಷಸರು ಸೃಷ್ಟಿಸಿದ ಮಾಯೆ, ಇದನ್ನು ಎಸೆದು ಬಿಡು. ಸೀತೆಯ ಸುಂದರ ಕೈಗಳಲ್ಲಿ ತಬ್ಬಿಕೊಂಡಿದ್ದಂತಹ ಆ ತಲೆಯನ್ನು ಎಳುಕೊಂಡು ಕಸಿದುಕೊಂಡು ಎತ್ತಿ ಬಿಸಾಡಿದ್ರಂತೆ. ಆ ಸರಮೆ ತ್ರಿಜಟೆಯರು ದೂರ ಬಿಸಾಡಿದ್ರಂತೆ. ತುಂಬಿಯಂತೆ ಹೊಳೆಯುವಂಥ ಮುಂಗುರುಳನ್ನು ಸವರಿ ಸೀತಾಮಾತೆಯ ಬೈತಲೆಯನ್ನು ತಿದ್ದಿ ಸಮಾಧಾನದ ಮಾತುಗಳನ್ನು ಹೇಳಿದರು. ಇದು ಮೋಸದ ಮಾಯದ ತಲೆ ಸೀತೆ, ನೀನು ಇದಕ್ಕೆ ಬೇಕಾಗಿ ದುಃಖಿಸಬೇಡ. ತಾಯಿ, ನಿನ್ನ ಕಿವಿ ಆಭರಣ, ಬೈತಲೆ, ನಿನ್ನ ಮುಂಗುರುಳು ಏನಿದೆ ಅದನ್ನು ತಿದ್ದಿಕೊಂಡಿದ್ದೇವೆ ನಾವು, ಸೌಭಾಗ್ಯಕ್ಕೆ ಕುಂದಿಲ್ಲ. ರಾಕ್ಷಸರ ಮೋಸ ಅಸೂಯೆಯವರಿಗೆ ನೀನು ಹೀಗೆ ಸೌಭಾಗ್ಯವತೆಯಾಗಿರುವುದು ಅವರಿಗೆ ಹಿತ ಇಲ್ಲ. ಇದಕ್ಕೆ ನೀನು ತಲೆಬಿಸಿ ಮಾಡಬೇಡ, ಹೆದರಬೇಡ. ನೀನು ಊದಿ ಮಂತ್ರ ಹಾಕಿ ದೃಷ್ಟಿ ತೆಗೆದ್ರಂತೆ. ಹಳ್ಳಿಯಲ್ಲಿ ಇದೊಂದು ಕ್ರಮ ಉಂಟು, ದೃಷ್ಟಿ ತೆಗೆಯುವುದು ಅಂತ. ಸಣ್ಣ ಮಕ್ಕಳನ್ನು ನಾವು ಎಲ್ಲಿಯಾದರೂ ಕರ್ಕೊಂಡು ಹೋಗ್ತೇವೆ ಶುಭ ಶೋಭನಾದಿಗಳಿಗೆ. ಮಕ್ಕಳ ಸೌಂದರ್ಯ ಮುದ್ದು ತನವನ್ನು ಕಂಡು ಎಲ್ಲರೂ ಕರ್ಕೊಳ್ತಾರೆ, ಪ್ರೀತಿ ಕೊಡ್ತಾರೆ, ಹೊಗಳುತ್ತಾರೆ. ಕೆಲವರ ಮಾತುಗಳಿಂದ ಆ ಮಗುವಿಗೆ ದೃಷ್ಟಿಯಾಗುವುದು ಅಂತ ಹೇಳ್ತೇವೆ. ಮಗು ಕಂಡವಟ್ಟೆ ಹಠ ಮಾಡುವುದು, ಹಾಲು ಕೊಟ್ಟರೆ ಮತ್ತು ಹಠ ನಿಲ್ಲಿಸುವುದಿಲ್ಲ, ತೊಟ್ಟಿಲಿಗೆ ಹಾಕಿದರೆ ಹಠ ನಿಲ್ಲಿಸುವುದಿಲ್ಲ. ಅಷ್ಟೊತ್ತಿಗೆ ಹಿರಿಯರು ಹೇಳ್ತಾರೆ ದೃಷ್ಟಿಯಾಗಿದೆ ಮಗುವಿಗೆ. ಏನೋ ಅದಕ್ಕೆ ಹಳ್ಳಿಯಲ್ಲಿ ಕ್ರಮ ಉಂಟು, ಏನೋ ಒಲೆಗೆ ಹಾಕುವಂಥದ್ದು ಅಥವಾ ಕಾಯಿಸಿದ ಕಬ್ಬಿಣದವನ್ನು ನೀರಿಗೆ ಅದ್ದುವಂಥದ್ದು, ಸುಳಿಯುವುದು ಅಥವಾ ಮಕ್ಕಳಿಗೆ ದೃಷ್ಟಿ ತೆಗೆಯುವುದು ಅಂತ. ಸಣ್ಣ ಮಕ್ಕಳಿಗೆ, ಶಿಶುವಿಗೆ ಪ್ರತಿ ದಿವಸ ಸಾಯಂ ಸಂಜೆ ದೃಷ್ಟಿ ತೆಗೆಯುವ ಕ್ರಮ ಉಂಟು ಮಕ್ಕಳದ್ದು. ಅದೇ ರೀತಿ ಸೀತೆಯ ದೃಷ್ಟಿ ತೆಗೆಯುವ ಕೆಲಸವನ್ನು ಮಾಡಿದ್ರಂತೆ. ಇದಕ್ಕೆ ಮಾಟಗಾತಿಯರು, ಮಂತ್ರವಾದಿಗಳೆಲ್ಲ ಇರ್ತಾರೆ, ದೃಷ್ಟಿ ತೆಗೆಯುವಂತಹ ಇರ್ತಾರೆ. ಹಾಗೆ ದೃಷ್ಟಿ ತೆಗೆದು ಮುತ್ತೈದೆಯಾಗುವಂತ ಸರಮೆ ತ್ರಿಜಟೆಯರು ಸೀತೆಗೆ ಹರಸಿದ್ರಂತೆ. ದೇವಿ, ನಿಮಗೆ ಏಕೆ ಮನೋಭ್ರಾಂತಿ? ರಘುಪತಿಯು ಮಾನವನೇ, ಅವನು ಕಮಲನಾಭನಲ್ವೇ? ನೀನು ಮಾನವನ ಹೆಂಡತಿಯೇ, ಪಾರ್ವತಿಯಂತೆ ನೀನು ಸೌಭಾಗ್ಯವತಿ. ನಾವು ಪಾಪವು ಪತಿವ್ರತೆಯರನ್ನು ಅಪ್ಪಿಕೊಳ್ಳುವುದಿಲ್ಲ. ಯಾರು ಪಾತಿವೃತ್ಯವನ್ನು ಉಳಿಸ್ತಾರೆ ಅವರ ಪಾತಿವೃತ್ಯವೇ ಅವರನ್ನು ರಕ್ಷಣೆ ಮಾಡುತ್ತದೆ, ಅವರನ್ನು ರಕ್ಷಣೆ ಮಾಡುತ್ತದೆ. ಪಾಪ ಅವರನ್ನು ಮುಟ್ಟಿಕೊಳ್ಳುವುದಿಲ್ಲ ಅಂತ ಹೇಳುತ್ತಾರೆ. 13ನೇ ಸಂಧಿಗೆ ಸಾಗೋಣ. ಇತ್ತನೋಲಗವನು ಬಳಿಕ ಖಳೋತ್ತಮನು ಕಳಕಳದ ಕಡುಹಿನ ಚಿತ್ತ ಚಲನೆಯ ಚಲಿಸಿದಂತ ಸ್ಥಾಪ ವಿಹ್ವಲದ ಹೊತ್ತಿ ಹೊಗೆ ಬಸರೋಷಕದ ಕೆಂಪೊತ್ತಿ ದಕ್ಷಿಯ ಸಂತಸದ ರಸ ಪತ್ತಿದಾನನದ ಸುರನಿದ್ದನು ವಿಷಮ ಚಿಂತೆಯಲಿ ಅರಸನು. ಸೂರ್ಯೋದಯ ಆಯಿತು ಮರುದಿವಸ. ಮಾಯೆ ನಡಿಲಿಲ್ಲ ಅಂತ ರಾವಣನಿಗೆ ಗೊತ್ತಾಯಿತು. ಮಾಯೆ ನಡಿಲಿಲ್ಲ ಅಂತ ಮನಸ್ಸು ಚಂಚಲವಾಯಿತು, ವ್ಯಾಕುಲಗೊಂಡಿತು. ಒಳಗೆ ಸೋಲಿನ ಭೀತಿ ಸುಳಿ ರಾವಣನನ್ನು ಕಾಡಿತು. ಕೋಪವು ಹತ್ತೆ ಹೊಗೆಯಾಡಿತು ಅಂತ ಕವಿ ಹೇಳುತ್ತಾನೆ. ಕಣ್ಣುಗಳು ಕೆಂಪಡರಿದವು. ಹೌದು, ಕೆಂಪೊತ್ತಿದ ಅಕ್ಷಿ ಕಣ್ಣು, ಹರ್ಷ ಕಳೆದುಕೊಂಡು ಮುಖ ಬತ್ತಿ ಹೋಗಿತ್ತಂತೆ. ಅವನು ಅಸಾಧ್ಯ ಚಿಂತೆಯಲ್ಲಿ ಮುಳುಗಿದ್ದ. ಎಲ್ಲ ಇದ್ದಾರೆ, ಮಂತ್ರಿವರ್ಗದವರು, ಮಕ್ಕಳು, ಎಲ್ಲರೂ ಧೈರ್ಯ ಹೇಳ್ತಾರೆ. ಯಾರೂ ಧೈರ್ಯ ಹೇಳಿದರೂ ಇಲ್ಲ.
ಶತ್ರು ಸೈನಿಕರು ದುರ್ಗವನ್ನು ಮುತ್ತಿ ಯುದ್ಧ ಮಾಡ್ತಾ ಇದ್ದಾರೆ. ಮರುದಿವಸ ಕಪಿಗಳ ಯುದ್ಧ ಎಷ್ಟು ಸಾಗಿದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಿಂದಿನ ಸೋಲು, ಲಕ್ಷ್ಮಣನ ಪ್ರಚಂಡ ವಿಕ್ರಮ, ಇದನ್ನೆಲ್ಲ ಕಂಡು ಕಪಿಗಳು ಭೈರವನಂತೆ ಬಿದ್ದಿದ್ದಾರೆ ಲಂಕೆಯ ಮೇಲೆ. ಪರಶುರಾಮನ ಕೋಪಕ್ಕೆ ಸಮುದ್ರ ಹಿಂದೆ ಸರಿದಂತೆ ರಾಕ್ಷಸ ಸೈನ್ಯ ಹಿಂದೆ ಸರಿಯುತ್ತಾ ಉಂಟು. ನಮ್ಮ ಶ್ರೇಷ್ಠತೆ ಕುಗ್ಗಿತು ಅಂತ ರಾವಣ ಹೇಳಿದ. ಕೋಟೆಯನ್ನು ಒಡೆದು ಹಾಕಿದ್ರು, ನಮಗೆ ಕೋಟೆ ರಕ್ಷಣೆಯೇ ಇಲ್ಲ, ಬೇಲಿಯನ್ನೆಲ್ಲ ಮುರಿದಿದ್ದಾರೆ. ಯುದ್ಧದ ಸಮಸ್ಯೆಗೆ ಏನು ದಾರಿ ಅಂತ ರಾವಣ ಮುಗುಳು ನಗುತ್ತಾ ಕೇಳಿದ. ಒಳಗೆ ಭೀತಿ ಇದೆ, ನೋವಿದೆ, ಸಂಕಟ ಇದೆ. ಆದರೆ ಒಬ್ಬ ಮಹಾನಾಯಕನಾದವ ಸಭೆಯಲ್ಲಿ ತನ್ನ ನೋವು ಸಂಕಟವನ್ನು ಸಭೆಗೆ ತೋರಿಸಬಾರದು. ಆ ನೋವನ್ನು ನುಂಗಿ ಭೀತಿಯನ್ನು ಅಡಗಿಸಿ ಮುಗುಳು ನಗುತ್ತಾ ಆತ್ಮವಿಶ್ವಾಸದಿಂದ ಮಾತಾಡಿದ. ಯಾರು ಧೈರ್ಯ ಹೇಳಿದ್ರು ಅಂತ ಕೇಳೋಣ. ಏತಕಿ ಅನುಮಾನ ರಿಪುಗಳೊಳಾತು ಕಾದುವೆ ನಿಂದು ಕದನಕ್ಕೆ ಭೂತನಾಥನೆ ನಿಲಲಿ ಗೆಲುವೆನು ಚಿಂತೆ ಬೇಡಿದಕ್ಕೆ ತಾತ ಚಿತ್ತೈ ಸಿಂಧುರಣದಲ್ಲಿ ಸೋತು ನಗರವ ಹೊಕ್ಕೆನಾದರೆ ಮಾತೆ ಮಂಡೋದರಿಗೆ ನಿಮಗಾತನು ಜನಲ್ಲೆಂದ. ನಿಮಗೆ ಅನುಮಾನ ಯಾಕೆ ಅಂತ ಧೈರ್ಯ ಹೇಳ್ತಾನೆ ಒಬ್ಬ ಮಹಾವಿಕ್ರಮಿ. ಶತ್ರುಗಳನ್ನು ಎದುರಿಸಿ ಯುದ್ಧ ಮಾಡ್ತೇನೆ, ನೀವು ನಿನ್ನ ಯುದ್ಧಕ್ಕೆ ಹೋದದ್ದು ತಪ್ಪು. ನಮ್ಮಲ್ಲಿ ಇಲ್ವ ಯುದ್ಧ ಮಾಡುವ ವಿಕ್ರಮ? ನಾವಿಲ್ವ ವಿಕ್ರಮಿಗಳು? ರಾಕ್ಷಸ ನಾಯಕನಾದಂತಹ ತಾವು ಯಾಕೆ ಯುದ್ಧಕ್ಕೆ ಹೋಗ್ತೀರಿ ನಾವಿರುವಾಗ ಅಂತ ಹೇಳ್ತಾನೆ. ಇಂದಿನ ಯುದ್ಧಕ್ಕೆ ಭೂತನಾಥನೇ ಬರಲಿ, ಜಯವನ್ನು ಸಾಧಿಸ್ತೇನೆ, ಇದಕ್ಕೆ ಚಿಂತೆ ಬೇಡ. ಯುದ್ಧದಲ್ಲಿ ಸೋತು ಲಂಕಾ ನಗರವನ್ನು ಪ್ರವೇಶಿಸಿದ್ದೇ ಆದರೆ ನಾನು ಮಂಡೋದರಿಯ ಮಗನಲ್ಲ ಅಂತ ಹೇಳಿದವ ಇಂದ್ರಜಿತ್. ಅವ ಧೈರ್ಯ ಹೇಳ್ತಾನೆ. ವಿಭೀಷಣ ನೀತಿ ಹೇಳುವ ಸಂದರ್ಭದಲ್ಲಿ ಸೀತೆಯನ್ನು ಹಿಂದೆ ಕೊಡೋಣ ಅಂತ ಅಭಿಪ್ರಾಯ ವ್ಯಕ್ತಪಡಿಸುವಾಗ ರಾವಣ ಕೇಳುವಂಥದ್ದು ಮಗನನ್ನು ಕರೆದು ಹೇಗೆ ಸೀತೆಯನ್ನು ಕೊಡುವ ಬಗ್ಗೆ ಅಂತ. ಇಂದ್ರಜಿತ್ ಹೇಳ್ತಾನೆ, ತಂದದ್ದು ತಪ್ಪು ನಾವು, ಆದರೆ ಸೋತು ಹಿಂದೆ ಕೊಟ್ಟರೆ ಪ್ರಪಂಚ ನಮ್ಮನ್ನು ನಗೆಯಾಡ್ತದೆ. ಹೀಗೆ ಸಮರ್ಥಿಸಿಕೊಂಡ ಇಂದ್ರಜಿತ್ತು ಅವ ಹೇಳ್ತಾನೆ, ನನಗೆ ಬ್ರಹ್ಮ ಕೊಟ್ಟ ವರ ಉಂಟು, ಯುದ್ಧದ ವಿಕ್ರಮ ಉಂಟು, ಅನೇಕ ಯಾಗ ಪರಂಪರೆಯನ್ನು ಮಾಡಿದವ, ಅಸ್ತ್ರಗ್ರಾಮಗಳನ್ನು ಸ್ವಾಧೀನೀಕರಿಸಿದವ, ಇಂದ್ರನನ್ನು ಗೆದ್ದು ರಾವಣನಿಗೆ ವಿಜಯ ಪತಾಕೆಯನ್ನು ಬೀಸಿದವ ದೇವಲೋಕದಲ್ಲಿ. ಮೇಘವಾಹನ ಇಂದ್ರ, ನರವಾಹನ ಕುಬೇರ, ಗರುಡವಾಹನ ವಿಷ್ಣು, ಹಂಸವಾಹನ ಬ್ರಹ್ಮ, ಟಗರುವಾಹನ ಅಗ್ನಿ, ಕೋಣವಾಹನ ಯಮ, ವೃಷಭವಾಹನ ಶಿವ, ಜಿಂಕೆ ವಾಹನನಾದ ವಾಯು. ಹೀಗೆ ಯಾವ ದೇವತೆಗಳೇ ರಾಮನ ಪಕ್ಷದಿಂದ ಬರಲಿ, ಯುದ್ಧವನ್ನು ನಾನು ಗೆದ್ದು ಕೊಡ್ತೇನೆ. ಹೀಗೆ ಇಂದ್ರಜಿತ್ತು ಎದ್ದು ನಿಂತ, ಅಪ್ಪಣೆಯನ್ನು ಪಡೆದ. ಯುದ್ಧಕ್ಕೆ ಇಂದ್ರಜಿತ್ತು ಮುಂದೆ ಹೋಗ್ತಾನೆ. ಹೀಗೆ ಇಂದ್ರಜಿತ್ತಿನ ಜೊತೆಗೆ ಕರ್ಪೂರ ವೀಳ್ಯವನ್ನು ಕೊಟ್ಟು ಅನೇಕ ಸಂಖ್ಯೆಯ ರಾಕ್ಷಸರನ್ನು ಕಳುಹಿಸಿಕೊಡ್ತಾನೆ. ಇವರೆಲ್ಲ ಮರ, ಗೆಲ್ಲು, ಕಲ್ಲು ಹಿಡ್ಕೊಂಡು ಯುದ್ಧ ಮಾಡ್ತಾರೆ. ನಳ, ಸುಷೇಣ, ಗವಾಕ್ಷ, ಗಜ, ಶತಬಲಿ, ಮಹಾಬಲಿ, ದುರ್ಮುಖ, ಸುಮುಖ, ಗವಯ, ದದಿಮುಖ ವ್ಯೂಹ ರಚಿಸಿದ್ರಂತೆ. ಸುಗ್ರೀವ, ಹನುಮ, ನೀಲ, ಅಂಗದ, ಮೈಂದ, ದ್ವಿವಿಧ ಹೀಗೆ ರಾಕ್ಷಸರು ಇವರ ಜೊತೆಗೆ ಬಹಳ ಯುದ್ಧ ಆಯಿತು ಅಂತ ಕವಿ ವರ್ಣಿಸ್ತಾನೆ. ಅನೇಕ ಇಂದ್ರಜಿತಿನ ಭಾರಕ್ಕೆ ಭೂಮಿಯಲ್ಲಿ ಹೊತ್ತಿರುವ ಪ್ರಾಣಗಳು ಗಲಿಬಿಲಿಗೊಂಡವು ಅಂತ ಯುದ್ಧ ಪ್ರಿಯನಾದಂತಹ ತೊರವೆಯ ನರಹರಿ ಈ ಯುದ್ಧವನ್ನು ವರ್ಣಿಸ್ತಾನೆ. ಮುಂದೆ ಹೋಗೋಣ, ಎಲ್ಲಿಗೆ ಮುಟ್ಟಿತು ಅಂತ ರಾಮನಲ್ಲಿಗೆ. ಅವಧರಿಸು ರಾಜೇಂದ್ರ ರಿಪು ಭಟರ ವಿವಿಧುಂತುದ ರಾಕ್ಷಸೇಂದ್ರನ ಕುವರ ನಿವನ ಮರೇಂದ್ರ ಜಿತುವೆಂದೆಂಬುದಭಿಧಾನ. ಇವನ ಭೀತಿಗೆ ಸಕಲ ಸುಮನೋ ನಿವಹ ಸೇವಕರಾಯ್ತು. ತೆತ್ತವು ಭುವನ ವಿವನಂಜಿಕೆಗೆ ಕಪ್ಪವನ ರಸ ಕಿಡೆಂದ. ಇಂದ್ರಜಿತುವೆಂದ ಬುಧ ವಿಧಾನ. ಪ್ರಳಯ ಸಾಗರದಂತೆ ರಾಕ್ಷಸ ಸೇನೆ ಬಂದಿತ್ತು. ಇಂದ್ರಜಿತುವಿನ ನೇತೃತ್ವದಲ್ಲಿ ವಿಭೀಷಣನನ್ನು ಕರೆದು ಕೇಳುತ್ತಾನೆ, ಶತ್ರುಶೂರರೆಂಬಂತಹ ಈ ರಾಕ್ಷಸ ಮುಖ್ಯ ಯಾರು ಅಂತ ಕೇಳ್ತಾನೆ. ಅಷ್ಟು ಹೊತ್ತಿಗೆ ಅವ ಹೇಳ್ತಾನೆ, ಇವ ರಾಕ್ಷಸೇಂದ್ರನ ಮಗ ಇಂದ್ರಜಿತು, ಇವನ ಹೆಸರು. ಸಮಸ್ತ ದೇವತೆಗಳು ಇವನ ಸೇವಕರಿದ್ದಾರೆ. ಇವನಿಗೆ ಹೆದರಿಕೊಂಡು ದೇವತೆಗಳು ಇವನ ಪಾದ ಸೇವಕರಾಗಿದ್ದಾರೆ. ಸಕಲ ಲೋಕಗಳು ಇವನಿಗೆ ಅಂಜುತ್ತದೆ. ಹಾಗೆ ರಾಕ್ಷಸನ ರಥದಲ್ಲಿ ಇಂದ್ರ, ಕುಬೇರ, ಅಗ್ನಿ, ಯಮ, ವಾಯು, ನಿರುತಿ, ಈಶಾನ, ವರುಣ ವಿವಿಧ ದೇವತೆಗಳು ಕೊಟ್ಟ ಶಸ್ತ್ರಾಸ್ತ್ರಗಳಿವೆ.
ಶಿವನ ಮಹಿಮೆಯಂತೆ ಬಿಲ್ಲು ಬಾಣಗಳಿವೆ, ಇವನ ಕೈಯಲ್ಲಿ ಬದುಕುವುದು ಕಷ್ಟ ಅಂತ ಸ್ವಲ್ಪ ವಿವರಿಸ್ತಾನೆ ವಿಭೀಷಣ. ಆ ಸಂದರ್ಭದಲ್ಲಿ ಸುಗ್ರೀವ ನಗುತ್ತಾ ಹೇಳಿದರಂತೆ, ವಿಭೀಷಣ ಹೊಗಳಿಕೆ ಸಾಕು, ಅಭಿನಂದನ ಭಾಷಣ ಬೇಡ ನಿಂದಿಲ್ಲೀಗ. ಆ ಇಂದ್ರಜಿತ್ವವನ್ನು ಹೊಗಳುವ ವಿಷಯ ಬಿಡು ನೀನು. ರಾಮನ ಮುಖ ನೋಡಿ ಕಪಿವೀರರಿಗೆ ಆಜ್ಞೆ ಕೊಟ್ಟನಂತೆ ಸುಗ್ರೀವ, ಕೈ ಬೀಸಿದನಂತೆ. ಯುದ್ಧಕ್ಕೆ ಹೊರಡಿ, ಪ್ರಳಯ ಬೆಂಕಿ ನಾಲಿಗೆಯ ಹಾಗೆ ಕಪಿಗಳು ಕಾಯ್ತಾ ಇದ್ದವು ಯಾವಾಗ ಆಜ್ಞೆ ಸಿಗ್ತದೆ ಅಂತ. ಎಲ್ಲ ಏಕಪ್ರಕಾರವಾಗಿ ಕಪಿ ಮುಖ್ಯರು ದಾಳಿ ಮಾಡಿದ್ರು ಅಂತ ಹೇಳ್ತಾನೆ. ರಾಕ್ಷಸರಿಗೆ ಇವರಿಗೂ ಬಹಳ ಯುದ್ಧ ನಡೆಯಿತು, 1000 ನಾಲಿಗೆಯವರಿಗೂ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಕವಿ ಹೇಳ್ತಾನೆ. ಆಕಾಶ ರಕ್ತದಿಂದ ಮುಚ್ಚಿ ಹೋಯಿತು. ರಾಕ್ಷಸ ಯೋಧರು ಯುದ್ಧದಲ್ಲಿ ವಾನರರ ಬಾಲವನ್ನು ಎತ್ತಿ ಹೊಡಿತಾ ಇದ್ರಂತೆ, ಚಚ್ಚುತ್ತಾ ಇದ್ರಂತೆ. ಹಾಗೆಂತ ಇವರೇನು ಕಡಿಮೆ ಅಲ್ಲ, ಇವರು ಬಹಳ ಯುದ್ಧ ಮಾಡಿದರು. ಯಮನ ಕಣಜವೋ, ಮೃತ್ಯುವಿನ ಅಡಿಗೆಯ ಮನೆಯೋ, ಭೂತಗಳ ಕೈಪಿಡಿಯೋ ಅಲ್ಲ, ಪಕ್ಷಿ ಸಮೂಹದ ಧಾನ್ಯದ ಹೊಲವೋ, ಭೀಕರ ಯುದ್ಧವೋ, ರಣರಂಗವೋ ಅಂತ ಕವಿ ಅಪೂರ್ವವಾಗಿ ವರ್ಣಿಸಿದ್ದಾನೆ. ಕಲಹ ಗಂಟಿಕ್ಕಿತು ಅಂತ ಹೇಳ್ತಾನೆ. ಕಲಹ ಗಂಟಿಕ್ಕಿದವು ಬಳಿಕ ಗೆಳೆಯರಿಗೆ ಕುಶ ಕೇಳು, ರಾವಣಿಯೊಳಗೆ ರಾಘವ ಭೃತ್ಯನ ವೀರ ಪ್ರಹಸ್ತನಲಿ ಮಲೆತ ನಗ್ಗದ ನೀಲ ಕುಂಭನ ಹಳಚಿದನು ನಳನಾನಿ ಕುಂಭನ ಕಲಹದಲ್ಲಿ ಕೈ ಮಿಕ್ಕನತಿ ಬಲ ಗಂಧಮಾದನರು ಕಲಹ ಗಂಟಿಕ್ಕಿದವು. ರಾಕ್ಷಸ ವೀರರ ಜೊತೆಗೆ ವಾನರ ವೀರರಿಗಾದಂತಹ ದ್ವಂದ್ವ ಯುದ್ಧಗಳು. ಇಂದ್ರಜಿತ್ವನ್ನು ತಡಿಲಿಕ್ಕೆ ಯಾರಿಗೂ ಆಗಲಿಲ್ಲ, ಆಂಜನೇಯನೇ ಮುಂದೆ ನಿಲ್ತಾನೆ. ಸೀತಾನ್ವೇಷಣೆಯ ಸಂದರ್ಭದಲ್ಲಿ ಇಂದ್ರಜಿತುವಿನಲ್ಲಿ ಸೆಣಸಿ ಅವನ ಬ್ರಹ್ಮಾಸ್ತ್ರಕ್ಕೆ ಮೈಗೊಟ್ಟು ಲಂಕೆಯನ್ನು ಸುಟ್ಟ ಹನುಮಂತನಲ್ಲದೆ ಇಂದ್ರಜಿತುವನ್ನು ತಡೆಯುವ ಮತ್ತೊಬ್ಬನಲ್ಲ. ಆಂಜನೇಯನೇ ಮುಂದೆ ನಿಂತು ಸಮದಂಡಿಯಾಗಿ ಇಂದ್ರಜಿತುವನ್ನು ತಡೆದು ನಿಲ್ಲಿಸಿದನಂತೆ ರಾಮಭೃತ್ಯರಾದಂತಹ ಆಂಜನೇಯ. ವೀರಪ್ರಹಸ್ತನ ಮೇಲೆ ನೀಲ, ಕುಂಭನ ಮೇಲೆ ನಳ, ಅದೇ ರೀತಿ ನಿಕುಂಭನ ಗಂಧಮಾದನನ ಮೇಲೆ ಜಾಂಬವ ಬೊಬ್ಬಿರುದು ಧೂಮ್ರಾಕ್ಷರನ್ನು ಅಡ್ಡಗಟ್ತಾನಂತೆ. ಶತಬಲಿ ನುಗ್ಗಿ ದೇವಾಂತಕನನ್ನು ಹೊಡೆದನಂತೆ. ನರಾಂತಕನ ಮುಂದೆ ದುರ್ಮುಖ ನಿಂತನಂತೆ. ಲಕ್ಷ್ಮಣನ ಭಾರಿ ಹೊಡೆತದಿಂದ ಅತಿಕಾಯ ಹಿಂದೆ ಸರದ ಅಂತ ಹೇಳ್ತಾನೆ. ವಾಲಿಪುತ್ರ ಅಂಗದ ಮಹೋದರನ ಜೊತೆಗೆ ಕಾದುತ್ತಾನೆ. ವೃಷಭ ರಾಕ್ಷಸರನ್ನು, ವೈದ್ಯನ ಮಗ ಸುಷೇಣ ಸುಪಾರ್ಶ್ವಕರನ್ನು ಅಡ್ಡಗಟ್ಟಿದ ಅಂತ ಹೇಳ್ತಾನೆ. ಹಾಗಣ ರಾಕ್ಷಸರಿಗೆ ಮತ್ತು ಕಪಿಗಳಿಗೆ ಸಮದಂಡಿಯಾದಂತಹ ಯುದ್ಧ. ಯಾವ ಒಬ್ಬ ರಾಕ್ಷಸನಿಗೂ ಜಯ ಸಿಗುವುದಕ್ಕೆ, ವಿಕ್ರಮ ಸಾಧಿಸುವುದಕ್ಕೆ ಕಪಿಗಳು ಬಿಡಲಿಲ್ಲ. ಜಾಂಬವರಿಂದ ತೊಡಗಿ ಹನುಮಂತನವರೆಗೆ, ಅಂಗದನಿಂದ ತೊಡಗಿ ಮೈಂದದ್ಯುದ್ಧದವರೆಗೆ ನೀಲ ನಳಾದಿಗಳು ರಾಮಸೇನೆಯ ಶಕ್ತಿಯ ಪ್ರದರ್ಶನವನ್ನು ಒಂದು ಸಮೂಹವಾಗಿ, ಮೊತ್ತವಾಗಿ, ಒಗ್ಗಟ್ಟಿನಿಂದ ಪ್ರಬಲವಾಗಿ ಯುದ್ಧ ಮಾಡಿದರು. ರಾಕ್ಷಸರನ್ನು ಹಿಂದೆ ಸರಿದರು. ಆವಾಗ ರಾವಣನಿಗೆ ಗೊತ್ತಾಯ್ತು, ಇಲ್ಲ ಗೆಲ್ಲುವುದಕ್ಕೆ ಕಷ್ಟ ಉಂಟು ಅಂತ. ರಾವಣ ಏನು ಒಳತಂತ್ರ ಮಾಡ್ತಾನೆ ಅಂತ ನೋಡುವ. ತೋರಿದನು ಮರೆಯಿರಿದ ದೋಲೆಯ ಕಾರರಿವರದ ಖರಾರಿಗೆ, ತೂರಿದನು ತೋಮರದ ತುದಿಯಿಂದನಿ ಬರು ಸುರುಗಳ, ಬೇರೆ ಬೇರವರವರ ತಲೆನಭಕೇರಿದವು ಮಜ ಭಾಪೆನುತ ಹೊರೆಯೇರಿ ಹೊಗಳಿದನ ವಿಭೀಷಣನ ಖರಾಂತಕನ, ವಿಭೀಷಣನ ಖರಾಂತಕನ ಹೊಗಳಿದನು. ಹೇಗಾದರೂ ಮಾಡಿ ರಾಮಸೇನೆಯನ್ನು ಸೋಲಿಸಬೇಕಲ್ಲ, ಏನಾದ್ರು ಮಾಡಬೇಕಲ್ಲ. ಹಾಗೆ ರಾವಣ ಒಂದು ತಂತ್ರ ಹೂಡಿದ. ಮೋಸಗಾರರಾದ, ರೂಪಾಂತರ ಮಾಡುವ, ಮಾಯಾವಿದ್ಯೆ ಗೊತ್ತಿರುವ 5 ಮಂದಿಯನ್ನು ಯುದ್ಧ ಭೂಮಿಗೆ ಕಳುಹಿಸಿದ. ಹೋಗಿ ನೀವು ವೇಷ ಮರೆಸಿ ಹೋಗಿ ರಾಮನನ್ನು ಏನಾದರೂ ಮಾಡಿ ಸೋಲಿಸಬೇಕು, ಏನಕ್ಕೇನ ಪ್ರಕಾರ. ಕಳ್ಳತನದ ಕಾಳಗಕ್ಕೆ 5 ಮಂದಿಯನ್ನು ಅವ ಕಳುಹಿಸಿಕೊಡ್ತಾನಂತೆ ಖರಾರಿಯಾದಂತಹ ರಾಮನ ಬಳಿಗೆ. ಆ ಮೋಸದ ರಾಕ್ಷಸರನ್ನು ವಿಭೀಷಣ ನೋಡಿದ. ಇಲ್ಲಿ ರಾಮನ ಬಳಿಯಲ್ಲಿ ವಿಭೀಷಣ ಇದ್ದಾನೆ. ಮೋಸದಿಂದ ಕೊಲ್ಲಲು ಬಂದಂತಹ ಈ ದೂತರು ಯಾರಿದ್ದಾರೆ, ಅವರು ಕಪಿಯ ರೂಪವನ್ನು ಧರಿಸಿ ಬಂದನಂತೆ. ರಾಮಸೇನೆಯ ಒಳನುಸುಳಿದ್ರಂತೆ, ಮಂಗಗಳಾಗ ವೇಷ ಮಾಡಿ. ತಕ್ಷಣ ರಾಮನಿಗೆ ವಿಭೀಷಣ ಹೇಳ್ತಾರೆ, ಅಲ್ಲಿ ಕಾಣುವ ಕಪಿಗಳು 5 ಮಂದಿ ಇದ್ದಾರಲ್ಲ,
ಇವರು ಕಪಿಗಳಲ್ಲ, ರಾಕ್ಷಸರು ರಾಮ. ಅವರನ್ನು ನೀನು ವಂಚಿಸುವುದಕ್ಕೆ ಬಂದಿದ್ದಾರೆ. ಇಲ್ಲಿನ ಸೇತು ಬಂಧನದಲ್ಲಿ ಶುಕಸಾರಣನನ್ನು ಮನ್ನಿಸಿದಾಗ ನೀನು ಕೃಪೆ ಮಾಡೋದಲ್ಲ ಅವರಿಗೆ, ಕೆಲವೊಮ್ಮೆ ನಿನ್ನ ಅನುಗ್ರಹ ರಗಳಾಗ್ತದೆ ನಮಗೆ ಅಂತ ವಿಭೀಷಣ ಹೇಳ್ತಾನೆ. ರಾಕ್ಷಸರು ಮಾಯೆಯಿಂದ ಬಂದಿದ್ದಾರೆ. ತೋಮರದ ತುದಿಯಿಂದ ಅಷ್ಟೂ ಜನರ ಪ್ರಾಣವನ್ನು ರಾಮ ತೆಗೆದ ಅಂತ ಇಲ್ಲಿ ತೊರವೆ ಹೇಳ್ತಾರೆ. ಕೇವಲ ಕೈಯಾಯುಧದಿಂದ ಎತ್ತಿ ಬಿಸಾಡ್ತಾನೆ ರಾಮ, ಸತ್ತು ಹೋದರಂತೆ. ಬೇರೆ ಬೇರೆಯಾಗಿ ತಲೆ ತುಂಡಾಗಿ ಆಕಾಶದಲ್ಲಿ 5 ಮಂದಿ ಮಾಯಾ ರಾಕ್ಷಸರ ಹೆಣ ಹಾರಿ ಹೋಯಿತು ಅಂತ ಹೇಳ್ತಾನೆ. ಉತ್ಸಾಹದಿಂದ ವಿಭೀಷಣ ರಾಮನನ್ನು ಹೊಗಳಿದನಂತೆ, ಸಂತೋಷ ಬೇಕಿಡ್ತಾನೆ. ಇದರಲ್ಲಿ ಒಬ್ಬ ಸೂರ್ಯ ಶತ್ರು, ಇದರಲ್ಲಿ ಒಬ್ಬ ಅಗ್ನಿ ಶತ್ರು, ಇದರಲ್ಲಿ ಒಬ್ಬ ಬ್ರಹ್ಮ ವಿರೋಧಿ, ಇನ್ನೊಬ್ಬ ಶಿವ ವಿರೋಧಿ, ಮತ್ತೊಬ್ಬ ಯುದ್ಧವೀರ ರಶ್ಮಿ ಜಿತು, ಅಂಥವನನ್ನು ಬೆಳಕನ್ನೇ ಕತ್ತಲೆ ಮಾಡುವವ. ಈ 5 ಮಂದಿ, ಯಾರು ಸೂರ್ಯನಿಗೆ ಅಡ್ಡ ಬರುವವನೋ, ಯಾರು ಅಗ್ನಿಗೆ ಶತ್ರುವವನೋ, ಯಾರು ಬ್ರಹ್ಮನನ್ನು ವಿರೋಧ ಮಾಡ್ತಾನೋ, ಯಾರು ಶಿವ ವಿರೋಧಿಯೋ, ಯಾರು ಚಂದ್ರ ವಿರೋಧಿಯೋ, ಈ 5 ಮಂದಿ ಶತ್ರು. ಮಹಾಪರಾಕ್ರಮಶಾಲಿ ಒಬ್ಬ ಈ 5 ಮಂದಿಯನ್ನು ಕೊಲ್ತಾನೆ ಅಂತ ಹೇಳ್ತಾನೆ. ಈ ದೈವದ್ರೋಹಿಗಳು ಯಾರಿದ್ದಾರೆ ಅವರು ಯಮನ ಪಟ್ಟಣಕ್ಕೆ ಪ್ರಯಾಣ ಮಾಡಿದರು ಅಂತ 13ನೇ ಸಂಧಿ ಯುದ್ಧಕಾಂಡದಲ್ಲಿ ತೊರವೆ ಹೇಳ್ತಾ ಇದ್ದಾನೆ. ಈ 66ನೇ ಸಂಚಿಕೆಗೆ ಮಂಗಳವನ್ನು ಆಡೋಣ. ಧರೆಯೊಳಗ್ಗದ ರಾಘವೇಂದ್ರನ ಚರಿತ ಶತಕೋಟಿ ಪ್ರವಿಸ್ತರ ವರಮಹಾಚಾರಿತ್ರ ರಚನಾ ಸುಪ್ರಬಂಧದಲ್ಲಿ ಪರಮ ಭಕ್ತಿಯೊಳಾವನೊಂದಕ್ಷರವ ಕೇಳ್ದನರಂಗೆ ಪಾತಕ ಹರೆವುದೆಂದು ಕುಮಾರರಿಗೆ ವಾಲ್ಮೀಕಿ ಮುನಿ ನುಡಿದಾಗ ಕೇಳ್ದನರಂಗೆ ಪಾತಕ ಹರವುದೆಂದು ಕುಮಾರರಿಗೆ ವಾಲ್ಮೀಕಿ ಮುನಿ ನುಡಿದಾಗ